ಆರನೇ ಅಂಶ ಇರೋದು. ಅದೇ ಮಾಡ್ಬೋದು. ಅಲ್ಲಿ ಶನಿವಾರನ ಅಲ್ಲ, ಮಂಗಳವಾರ ಅಲ್ಲಿ ಶನಿವಾರ ಅಲ್ಲಿ ಮಾಡಿ ಅಲ್ಲ, ಸುಮ್ಮನೆ ಅಲ್ಲ ಮಾಡೋದು. ನೆಕ್ಸ್ಟು ಮತ್ಸ್ಯ ಪುರಾಣವೋ ಏನೋ ಈ ಜಾಗದಲ್ಲಿ ಶುರು ಮಾಡೋದು. ವಿಷ್ಣು ಪುರಾಣದ ಇದು ವಿಷ್ಣು ತತ್ವ ನಿರ್ಣಯದ ಜಾಗದಲ್ಲಿ ಬೇರೆ ಒಂದು ಗ್ರಂಥ ಶುರು ಮಾಡೋದಲ್ಲಿ. ದೇವನಾಮದ ಅರ್ಥಗಳೇ ಹೇಳಿದ್ರೆ ಒಂದ್ಸತಿ ಸಾಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತೀವಿ. ದೇವನಾಮ ಅದೆಲ್ಲ ಎಷ್ಟು ಸ್ವಾರಸ್ಯ ಆಗಿದೆ ಅದರಲ್ಲಿ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ನಾವು ಅಂತಿಮ ಘಟ್ಟದಲ್ಲಿ ಇದ್ದೇವೆ. 6ನೇ ಅಂಶ 8 ಅಧ್ಯಾಯಗಳು. ಅದರಲ್ಲಿ ವಿಷ್ಣು ಪುರಾಣದಲ್ಲಿ ಇವಾಗ ಭಾಗವತದಲ್ಲಿ ಸ್ಕಂಧ ಅಂತ ಇರುತ್ತಲ್ಲ, ಹಾಗೆ ವಿಷ್ಣು ಪುರಾಣದಲ್ಲಿ ಅಂಶ ಅಂತ. ಒಂದು ಅಂಶಕ್ಕೆ ಇಷ್ಟು ಅಧ್ಯಾಯಗಳು ಅಂತ. ಈಗ 6 ಅಂಶಗಳು ವಿಷ್ಣು ಪುರಾಣದಲ್ಲಿ ಇವೆ. ಆ 6ನೆಯ ಅಂಶ ನಾವೀಗ ನೋಡ್ತಾ ಇದ್ದೇವೆ. ಅದರಲ್ಲಿ 8 ಅಧ್ಯಾಯಗಳಿದೆ. ಇವತ್ತು ಒಂದು ಸ್ವಲ್ಪ ಆಗತ್ತೆ, ಆಮೇಲೆ ಮುಂದಿನ 23ನೇ ತಾರೀಕು ಒಂದು ಸ್ವಲ್ಪ ಆಗೋದ್ರೊಂದಿಗೆ ವಿಷ್ಣು ಪುರಾಣದ ಮಂಗಳ. ನಾವು ಮತ್ತೆ ಬೇರೆ ಪುರಾಣವನ್ನು ಚಿಂತನೆ ಮಾಡೋದು. ಮಂಗಳ ಅಂದ್ರೇನು? ಮಂಗಳ ಅಂದರೆ ಇನ್ನೊಂದರ ಮಂಗಳದ ಆರಂಭ. ಇದನ್ನು ನಾವು ನೋಡೋಣ. ಇದರಲ್ಲಿ ಮೈತ್ರೇಯರು ಪ್ರಶ್ನೆ ಕೇಳ್ತಾರೆ, ನೀವು ಸೃಷ್ಟಿ, ವಂಶ, ಮನ್ವಂತರ, ವಂಶಾನುಚರಿತ ಎಲ್ಲವನ್ನ ಹೇಳಿದ್ದೀರಾ, ಮಹಾಪ್ರಳಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದೆ ಅಂದಾಗ ಪರಾಶರರು ಹೇಳ್ತಾರೆ, ಕಲ್ಪಾಂತದಲ್ಲಿ ಪ್ರಳಯ ಆಗತ್ತೆ, ಮಹಾಪ್ರಳಯ. ಮನ್ವಂತರ ಪ್ರಳಯಗಳು ಇವೆ. ಒಂದು ಮನ್ವಂತರದಲ್ಲಿ 4 ಯುಗಗಳ ಹಲವಾರು ಬಾರಿಯ ಆವೃತ್ತಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗದಲ್ಲಿ ಶುರುವಾದ ಸೃಷ್ಟಿ ಕಲಿಯುಗದಲ್ಲಿ ಕೊನೆಗೊಳ್ಳುತ್ತೆ. ಹೌದಾ? ಆ ಕಲಿಯುಗದ ಸ್ವರೂಪವನ್ನು ಹೇಳಿ ಅಂತಾರೆ. ಭಾಗವತದಲ್ಲಿಯೋ 12ನೇ ಸ್ಕಂದದಲ್ಲಿ ಕಲಿಯುಗದ ಸ್ವರೂಪವನ್ನು ಹೇಳ್ತಾರೆ. ಶುರು ಆಗೋದೇ ಕಲಿಯುಗದ ಸ್ವರೂಪ. ಹಾಗೆ ಇಲ್ಲಿಯೂ ಕೂಡ ಕಡೆಯ ಅಂಶದಲ್ಲಿ ಕಲಿಯುಗದ ಸ್ವರೂಪವನ್ನು ಕೇಳ್ತಾರೆ. ಕಲೆ ಸ್ವರೂಪಂ ಮೈತ್ರೇಯ ಯದ್ಭವಾನ್ ಶ್ರೋತುಮಿಚ್ಛತಿ ತನ್ನಿಬೋಧ ಸಮಾಸೇನ ವರ್ತತೆ ತನ್ಮಹಾಮುನೇ. ಓ ಮೈತ್ರೇಯರೇ, ಕಲಿಯುಗದ ಬಗ್ಗೆ ನೀನು ಕೇಳಿದ್ದೀಯಾ, ನಾನು ಹೇಳುತ್ತೇನೆ. ಕಲಿಯುಗದಲ್ಲಿ ವರ್ಣಾಶ್ರಮಾಚಾರ ಪ್ರವೃತ್ತಿ ಇರುವುದಿಲ್ಲ. ಸಾಮವೇದ, ಋಗ್ವೇದ, ಯಜುರ್ವೇದ ಮೊದಲಾದವುಗಳು ಪೂರ್ಣ ಪ್ರಮಾಣದಲ್ಲಿ ಇರುವುದಿಲ್ಲ. ವಿವಾಹ ನಕಲವು ಧರ್ಮ್ಯಾಹ, ಮುಖ್ಯವಾಗಿ ಧರ್ಮಪೂರ್ವಕವಾದ ಮದುವೆಯೇ ಇರೋದಿಲ್ಲ. ನ ಶಿಷ್ಯ ಗುರು ಸಂಸ್ಥಿತಿ, ಶಿಷ್ಯ ಹಾಗೂ ಗುರುಗಳ ಒಂದು ಭಾವ ಇರಲ್ಲ. ದಾಂಪತ್ಯ ಚೆನ್ನಾಗಿ ಇರೋಲ್ಲ ಕಲಿಯುಗದಲ್ಲಿ. ನ ದಾಂಪತ್ಯ ಕ್ರಮೋ ನೈವ ವನ್ಹಿ ದೇವಾತ್ಮಕ ಕ್ರಮ. ಯತ್ರ ಕುತ್ರ ಕುಲೇ ಜಾತೋ ಬಲಿ ಸರ್ವೇಶ್ವರ ಕಲವು. ಯಾವುದೇ ಕುಲದಲ್ಲಿ ಹುಟ್ಟಿರಲಿ, ಅವನು ಬಲಿಷ್ಠನಾಗಿದ್ದರೆ ಆಯಿತು. ಸರ್ವೇಭ್ಯ ಏವ ವರ್ಣೇಭ್ಯೋ
ಯೋಗ್ಯ ಕನ್ಯಾವರೋಧನೆ ಏನ ಕೇನ ಚ ಯೋಗೇನ ದ್ವಿಜಾತಿರ್ದೀಕ್ಷಿತ ಕಲವು. ಒಬ್ಬ ಯೋಗ್ಯ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಏನು ಬೇಕಾರಾಗಿರಬಹುದು, ಯಾವುದೋ ಒಂದು ಉಪಾಯದಿಂದ ಅವನು ಗುರು ಆಗ್ತಾನೆ. ಯೈವ ಸೈವ ಚ ಮೈತ್ರೇಯ ಪ್ರಾಯಶ್ಚಿತ್ತಂ ಕಲೌ ಕ್ರಿಯಾ. ಕಲಿಯುಗದಲ್ಲಿ ಪ್ರಾಯಶ್ಚಿತ್ತ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ಸರ್ವಮೇವ ಕಲವು ಶಾಸ್ತ್ರಂ ಯಸ್ಯ ಯದ್ವಚನಂ ದ್ವಿಜ. ಕಲಿಯುಗದಲ್ಲಿ ಬೇಕಾದಷ್ಟು ಶಾಸ್ತ್ರಗಳು ದಾಂಗುಡಿ ಇಡ್ತವೆ. ಎಲ್ಲವೂ ಶಾಸ್ತ್ರವೇ. ಅದು ಶಾಸ್ತ್ರ ಇದು ಶಾಸ್ತ್ರ ಅಂತ ಪರಿಗಣಿಸಲ್ಪಡತ್ತೆ. ಶಾಸ್ತ್ರದ ನಿಯತಿ ಇಲ್ಲ. ಸರ್ವಮೇವ ಕಲವು ದೇವತಾವ ಕಲವು ತರವ ಸರ್ವಸ್ಯ ಚಾಶ್ರಮ. ಕಲಿಯುಗದಲ್ಲಿ ದೇವತೆ ಅಂತ ಇರೋಲ್ಲ, ಇದ್ದವರೆಲ್ಲ ದೇವತೆಗಳೇ. ಯಾರನ್ನು ಬೇಕಾದರೂ ದೇವತೆ ಮಾಡಿಬಿಡ್ಬೋದು, ಯಾರನ್ನು ಬೇಕಾದರೂ ಆರಾಧನೆ ಮಾಡಬಹುದು ಕಲಿಯುಗದಲ್ಲಿ. ಆಮೇಲೆ ಸರ್ವಸ್ಯ ಚಾಶ್ರಮ. ಆಶ್ರಮದಲ್ಲಿ ವೈವಿಧ್ಯ ಇರಲ್ಲ. ಈ ಆಶ್ರಮದಲ್ಲಿರುವ ಗುಣಧರ್ಮ ಇನ್ನೊಂದು ಆಶ್ರಮದಲ್ಲಿಯೂ ಇರುತ್ತೆ. ಅದರಿಂದಾಗಿ ಎಕ್ಸ್ಕ್ಲೂಸಿವ್ ಆಗಿ ಈ ಆಶ್ರಮ ಅಂತ ಹೇಳಿ ಬರಲ್ಲ, ಏನೋ ಒಂದು ಇರಲ್ಲ. ಉದಾಹರಣೆಗೆ ಬ್ರಹ್ಮಚರ್ಯ ಆಶ್ರಮ. ಬಹಳ ಹಿಂದೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರುವವರು ಪೌರೋಹಿತ್ಯ ಮಾಡಿಸ್ತಾ ಇರಲಿಲ್ಲ. ಈಗ ಬ್ರಹ್ಮಚರ್ಯ ಆಶ್ರಮದಲ್ಲಿರುವವರು ಪೌರೋಹಿತ್ಯವನ್ನು ಮಾಡಿಸ್ತಾರೆ. ಆ ತರಹ ಉಪವಾಸಸ್ತಥಾಯಾಸೋ ವಿತ್ತೋತ್ಸರ್ಗಸ್ತಪಕ್ಕಲವು ಧರ್ಮೋ ಯಥಾಭಿರುಚಿತೈ ಅನುಷ್ಠಾನೈರನುಷ್ಠಿತ. ಕಲಿಯುಗದಲ್ಲಿ ಉಪವಾಸ ಅಂದರೆ ದೇಹಾಯಾಸ ಅಂತ ಅಷ್ಟೇ ಅರ್ಥ, ದೇವರನ್ನು ಚಿಂತನೆ ಮಾಡೋದು ಅಂತಲ್ಲ. ಉಪವಾಸ ಅಂದರೆ ಏನು? ಆಯಾಸವೇ ಉಪವಾಸ ಕಲಿಯುಗದಲ್ಲಿ. ಇನ್ನು ತಪಸ್ಸು ಅಂದರೆ ಏನು? ಹಣ ಖರ್ಚು ಮಾಡೋದೇ ತಪಸ್ಸು. ಧರ್ಮೋ ಯಥಾಭಿರುಚಿತ, ಅವ್ರಿಗಿಷ್ಟ ಬಂದದ್ದು ಧರ್ಮ. ವಿತ್ತೇನ ಭವಿತಾ ಪುಂತಾಂ ಸ್ವಲ್ಪೇನ ಆಢ್ಯಮದ ಕಲವು. ಸ್ವಲ್ಪ ಹಣ ಇದ್ದರೆ ಸಾಕು, ಆಢ್ಯಮದ, ನಾನು ಸಂಪನ್ನ ಅಂತನ್ನುವ ಅಹಂಕಾರ ತಲೆಗೇರ್ಬಿಡುತ್ತೆ ಕಲಿಯುಗದಲ್ಲಿ. ಸ್ತ್ರೀಣಾಂ ರೂಪಮದಶ್ಚೈವಂ ಕೇಶೈರೇವ ಭವಿಷ್ಯತಿ. ಹೆಣ್ಣು ಮಕ್ಕಳಿಗೆ ಕೂದಲಿದ್ರೆ ಸಾಕು ಸೌಂದರ್ಯ ಅಂತ. ಸ್ತ್ರೀಣಾಂ ರೂಪಮದಶ್ಚೈವ ಕೇಶೈರೇವ ಭವಿಷ್ಯತಿ. ಸುವರ್ಣಮಣಿರತ್ನಾದೌ ವಸ್ತ್ರೇ ಚೋಪಕ್ಷಯಂ ಗತೆ ಕಲೌಕೆ ಸ್ತ್ರೀಯೋ ಭವಿಷ್ಯಂತಿ ತದಾ ಕೇಶೈರಲಂಕೃತಾ. ಬಂಗಾರದ ಆಭರಣ, ಮಣಿ, ರತ್ನ, ಒಳ್ಳೆ ಬಟ್ಟೆ ಇವುಗಳು ಯಾವುದು ಅಲಂಕಾರ ಸಾಧನ ಅಲ್ಲ. ಮತ್ತೆ ಕೇಶವೇ ಅಲಂಕಾರ ಸಾಧನ, ಕೂದಲು. ಪರಿತ್ಯಕ್ಷಂತಿ ಭರ್ತಾರಂ ವಿತ್ತಹೀನಂ ತಥಾ ಸ್ತ್ರೀಯ ಭರ್ತಾ ಭವಿಷ್ಯತಿ ಕಲೌ ವಿತ್ತವಾನೇವ ಯೋಷಿತಾಂ. ಹಣ ಇಲ್ಲದೆ ಹೋದರೆ ಸಾಕು, ಅದೇ ನೆಪದಿಂದ ಹೆಂಡತಿಯರು ಗಂಡನನ್ನು ಕೈ ಬಿಡ್ತಾರೆ. ವಿತ್ತವಾನೇವ ಯೋಷಿತಾಂ ಭರ್ತಾ ಭವಿಷ್ಯತಿ. ಹಣ ಇತ್ತು ಅಂತಂದರೆ ಹೆಣ್ಣು ಮಕ್ಕಳು ಅವನ ಹೆಂಡತಿಯರಾಗಲಿಕ್ಕೆ ಹಾತುರಿಯುತ್ತಾರೆ. ಬಹಳ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಅನ್ವಯ ಅಲ್ಲ, ಎಲ್ಲ ಕಡೆ ಒಳ್ಳೆಯವರಿದ್ದಾರೆ, ಎಲ್ಲ ಕಡೆ ಕೆಟ್ಟವರಿದ್ದಾರೆ. ಬಹಳ ಆಗೋದು ಹಾಗೆ. ಯೋ ವೈ ದದಾತಿ ಬಹುಲಂ ಸ್ವಂ ಸ್ವಾಮೀತ ಸದಾ ನೃಣಾಂ ಸ್ವಾಮಿತ್ವ ಹೇತು ಸಂಬಂಧೋ ನ ಚಾಭಿಜನ ಚ ತಥಾ. ಇನ್ನು ಯಾರಿಗೆ ನಾವು ಭೃತ್ಯರಾಗ್ತೇವೆ ಅಂದರೆ ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ನಾವು ಭೃತ್ಯರಾಗ್ತೇವೆ. ಅವನಲ್ಲಿ ಗುಣ ಇದೆಯೇ, ಯೋಗ್ಯತೆ ಇದೆಯೇ, ಅದ್ಯಾವುದನ್ನು ನೋಡಲ್ಲ. ಗೃಹಾಂತ ದ್ರವ್ಯ ಸಂಘಾತ ದ್ರವ್ಯಾಂತ ಚ ತಥಾ ಮತಿ ಅರ್ಥಾಶ್ಚಾತ್ಮೋಪಭೋಗ್ಯಂತ ಭವಿಷ್ಯತಿ ಕಲೌ ಯುಗೇ. ಮನೆ ಅಂದರೆ ಏನು? ಬಹಳ ದ್ರವ್ಯ ಇರಬೇಕು, ಶೋಕಾದ ವಸ್ತುಗಳು ಇರಬೇಕು ಎಲ್ಲ ಕಡೆ. ಶೋಕಿಯನ್ನೇ ಮನೆ ಅಂತಾರೆ. ಮನೆ ಇರೋದು ಯಾಕೆ ಅಂದರೆ ಶೋಕಿ ಪದಾರ್ಥಗಳನ್ನು ತಗೊಳ್ಳಿಕ್ಕೆ. ಗೃಹ ದ್ರವ್ಯಾಂತ ಚ ತಥಾ ಮತಿ. ಪ್ರಜ್ಞೆ ಎಲ್ಲಿ ತನಕ ಓಡುತ್ತೆ ಅಂದರೆ ಒಂದು ವಸ್ತುವನ್ನು ಹೇಗೆ ಬಳಸಬಹುದು ಅನ್ನೋವಲ್ಲಿಯ ತನಕ ಓಡುತ್ತೆ.
ವಸ್ತುವಿನ ಸೌಲಭ್ಯದ ಬಗ್ಗೆ ಮಾತ್ರ ಬುದ್ಧಿ ಓಡುತ್ತೆ ವಿನಃ ಇದು ಇಷ್ಟು ಕೆಲಸ ಮಾಡುತ್ತೆ, ಇದು ಈ ಗುಣಗಳನ್ನು ಹೊಂದಿದೆ, ಇದರಿಂದ ಈ ಸೌಲಭ್ಯ ಇದೆ, ಹಾಗೆ ಅದರದ್ದೇ ಪರಿಷ್ಕಾರಗಳಾಗ್ತಾ ಇರುವುದು. ಆಮೇಲೆ ಅರ್ಥಾಶ್ಚಾತ್ಮೋಪಭೋಗ್ಯಂತಹ, ಹಣ ಇರೋದು ಯಾಕೆ ಅಂದರೆ ನಮ್ಮ ಉಪಭೋಗಕ್ಕಾಗಿ ಅಷ್ಟೇ ಅಂತ. ಸ್ತ್ರೀಯಕ್ಕಲೌ ಭವಿಷ್ಯಂತಿ ಸ್ವೈರಿಣ್ಯೋ ಲಲಿತ ಸ್ಪೃಹಾ, ಹೆಣ್ಣು ಮಕ್ಕಳಿಗೆ ಹೆಚ್ಚು ಆಪ್ಷನ್ಗಳಿರುತ್ತೆ, ಅವ್ರಿಗಿರೋ ಅಷ್ಟು ಆಪ್ಷನ್ ಜಗತ್ತಿನಲ್ಲಿ ಇನ್ಯಾರಿಗೂ ಇರೋದಿಲ್ಲ. ಅನ್ಯಾಯಾವಾಪ್ತ ವಿತ್ತೇಶು ಸ್ಪುರುಷ ಸ್ಪೃಹಯಾಲವಃ, ಇನ್ನು ಗಂಡಸರು ದೋಷ ಏನು ಅಂದರೆ ಅನ್ಯಾಯದಿಂದ ಬಹಳ ಹಣ ಹೇಗೆ ಗಳಿಸ್ಬೇಕು ಅಂತನ್ನೋದು ಗಂಡು ಮಕ್ಕಳ ಆಸೆ ಆಗಿರುತ್ತೆ. ಹೆಣ್ಣು ಮಕ್ಕಳು ಆಪ್ಷನ್ ಲಾಲಿತ್ಯವನ್ನು ಬಯಸ್ತಾರೆ, ಬಹಳ ಚೆನ್ನಾಗಿರೋದು ಯಾವುದು ಅಂತ. ಸರಿ, ಗಂಡು ಮಕ್ಕಳು ಹಣದ ಹಿಂದೆ ಬೀಳ್ತಾರೆ. ಅಭ್ಯರ್ಥಿತಾಪಿ ಸುಹೃದ ಸ್ವಾರ್ಥ ಹಾನಿಂ ನ ಮಾನವಾಃ ಪಣಾರ್ಧಾರ್ಧಾತ್ರ ಮಾತ್ತೇಪಿ ಕರಿಷ್ಯಂತಿ ಕಲೌ ಯುಗೇ. ಗೆಳೆಯರು ಬಂದು ಬೇಡಿಕೊಂಡ್ರು ಒಂದು ರವಷ್ಟು ಅವರಿಗೆ ತಮ್ಮದನ್ನು ಬಿಟ್ಟುಕೊಡಲ್ಲ, ಆ ತರಹ ಆಗ್ತಾರೆ. ಸಮಾನ ಪೌರುಚಂ ಚೇತೋ ಭಾವಿ ವಿಪ್ರೇಚು ವೈಕಲವು. ಇನ್ನು ಬ್ರಾಹ್ಮಣರು ಅಂತಂದರೆ ಎಲ್ಲ ಪುರುಷರ ತರಹ ಏನು ವ್ಯತ್ಯಾಸ ಇರೋಲ್ಲ, ಅವರು ಹೀಗಿರಬೇಕು, ಬ್ರಾಹ್ಮಣರು ಹೀಗೆ ಇರ್ತಾರೆ. ಅವರು ವೇದಾಧ್ಯಯನಕ್ಕಾಗಿ ಜೀವನ ಮೀಸಲಿಡೋದು ಅದ್ಯಾವುದೂ ಇರಲ್ಲ. ಕ್ಷೀರ ಪ್ರಧಾನ ಸಂಬಂಧಿ ಭಾವಿ ಗೋಷು ಚ ಗೌರವಂ. ಹಸುವಿನ ಬಗ್ಗೆ ಗೌರವ, ಹಾಲಿದ್ರೆ ಅಂತ ನಾವು. ಹಸು ಯಾಕೆ? ಓನ್ಲಿ ಫಾರ್ 2 ಎಮ್ಸ್ ಮಿಲ್ಕ್ ಅಂಡ್ ಮೀಟ್. ಅದು ಹಾಲು ಕೊಡ್ತಾ ಇರೋ ತನಕ ಅದು ಮಾಂಸ ಆಗಲ್ಲ, ಹಾಲು ಕೊಡೋದು ನಿಲ್ಲಿಸಿದ ಕೂಡಲೇ ಅದು ಮಾಂಸ ಆಗತ್ತೆ. ಕಲಿಯುಗದಲ್ಲಿ ಗೋವಿಗೆ ಅಷ್ಟೇ ಮರ್ಯಾದೆ. ಅನಾವೃಷ್ಟಿ ಭಯಪ್ರಾಯ ಪ್ರಜಾಕ್ಷುದ್ಭಯ ಕಾತರಾ. ಇನ್ನು ಬರಬಾರದು ಅಂತ ಜನ ಹೆದರ್ತಾರೆ. ಯಾಕೆ ಅಂತಂದರೆ ಹಸಿವಾಗತ್ತೆ ಅಂತ ಅಷ್ಟೇ ಭಯ. ಎಲ್ಲರೂ ಗಗನಾಸಕ್ತ ದೃಷ್ಟಯ, ಮಳೆಗಾಲ ಬಂದ ಕೂಡಲೇ ಮೋಡಗಳ ಬಗ್ಗೆ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ಅಲ್ಲಿ ತನಕ ತಲೆ ಕೂಡ ಎತ್ತಲ್ಲ. ಆಮೇಲೆ ಮುಂದೆ ಆಹಾರ ಪದಾರ್ಥಗಳಿಲ್ಲದೆ ಕಂದಮೂಲ ಫಲಾಹಾರ, ಗೆಡ್ಡೆ ಗೆಣಸುಗಳನ್ನು ತಗೊಳ್ತಾರೆ. ದುರ್ಭಿಕ್ಷಮೇವ ಸತತಂ ತಥಾ ಕ್ಲೇಶಮನೀಶ್ವರ. ದುರ್ಭಿಕ್ಷವೇ ಯಾವಾಗಲೂ ಇರೋದು. ಅವರಿಗೆ ಪ್ರಕೃತಿಯಿಂದ ಒಳ್ಳೆ ಸುಖ ಸಿಗೋಲ್ಲ, ಯಾಕೆಂದರೆ ಪ್ರಕೃತಿಗೆ ಇವರು ಗೌರವ ಕೊಡೋಲ್ಲ. ಆದ್ದರಿಂದ ಅಸ್ನಾನ ಭೋಜಿನಃ, ಸ್ನಾನ ಇಲ್ಲದೆ ಊಟ ಮಾಡ್ತಾರೆ. ಅಗ್ನಿಯನ್ನು, ದೇವತೆಗಳನ್ನು, ಅತಿಥಿಗಳನ್ನು ಪೂಜಿಸುವುದಿಲ್ಲ. ನಚ ಪಿಂಡೋದಕ ಕ್ರಿಯಾಂ, ಪಿತೃಗಳಿಗೆ ಪೂಜೆ ಮಾಡೋದಿಲ್ಲ. ಲೋಲುಪರಾಗಿಯೂ ಹ್ರಸ್ವದೇಹವುಳ್ಳವರಾಗಿಯೂ ಬಹಳ ಅನ್ನವನ್ನು ಉಣ್ಣುವವರಾಗಿಯೂ ಇರ್ತಾರೆ. ಇವತ್ತು ಅನ್ನ ಕಡಿಮೆ ಊಟ ಮಾಡ್ತಾರೆ ಬಹಳ ಅಂತ ಅನ್ನಬಹುದು, ಆದರೆ ಸ್ವಲ್ಪ ಹೊತ್ತಿಗೆ ಜಾಸ್ತಿ ತಗೋತಾ ಇದ್ದೀವಿ ನಾವು. ಆವಾಗ 2 ಊಟ, ಅದು ಅವಾಗ ಇದ್ದದ್ದು. ಬಹು ಪ್ರಜಾಲ್ಪ ಭಾಗ್ಯಾಶ್ಚ, ಬಹಳ ಮಂದಿ ಆಗ್ತಾರೆ, ಭಾಗ್ಯ ಅಲ್ಪ. ಉಭಾಭ್ಯಾಂ ಅಪಿ ಪಾಣಿಭ್ಯಾಂ ಶಿರಕ್ಕಂಡೂಯನಂ ಸ್ತ್ರೀಯ, ಹೆಣ್ಣು ಮಕ್ಕಳು 2 ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳುತ್ತಾ ಗುರುಭರ್ತॄಣಾಂ ಆಜ್ಞಾಂ ಭೇತ್ಸ್ಯಂತಿ, ಹಿರಿಯರ ಮತ್ತು ಗಂಡನ ಆಜ್ಞೆಯನ್ನು ಭೇದಿಸುತ್ತಾರೆ. ಅಂದರೆ ಗಂಡನನ್ನು ಮೀರುತ್ತಾರೆ, ಬೇರೆ ಗಂಡನನ್ನು ಪಡ್ಕೊಳ್ಳೋದು ಇತ್ಯಾದಿಗಳು. ತೀರ ಕ್ಷುಲ್ಲಕ ಕಾರಣಗಳಿಗಾಗಿ ಆ ತರಹ ಮಾಡ್ತಾರೆ. ಸ್ವಪೋಷಣ ಪರಾಕ್ಷುದ್ರಾ ದೇಹ ಸಂಸ್ಕಾರ ವರ್ಜಿತಾ. ಇನ್ನು ತಮ್ಮ ಪೋಷಣೆಯೇ ಮುಖ್ಯ ಎಲ್ಲರಿಗೂ ಕೂಡ. ಕ್ಷುದ್ರರು ದೇಹ ಸಂಸ್ಕಾರವನ್ನು ಬೇಡ ಅಂತಾರವರು. ಒರಟಾಗಿಯೂ ಇಲ್ಲದ್ದನ್ನು
ಹೇಳ್ತಾರೆ ಕಲಿಯುಗದಲ್ಲಿ ದುಶ್ಶೀಲಾ, ಕೆಟ್ಟ ಕ್ಯಾರೆಕ್ಟರ್, ದುಷ್ಟಶೀಲದವರನ್ನೇ ಆರಾಧನೆ ಮಾಡ್ತಾರೆ, ನಿಯಮವನ್ನು ಮೀರಿ ನಡೀತಾರೆ. ವೇದಾದಾನಂ ಕರಿಷ್ಯಂತಿ ವಟವಶ್ಚ ಅಕೃತ ವ್ರತಾ, ವಟುಗಳು ವ್ರತಗಳಂ ಗೈಯದೆ ವೇದವನ್ನು ಸ್ವೀಕಾರ ಮಾಡ್ತಾರೆ. ಗೃಹಸ್ಥರು ಹೋಮ ಮಾಡುವುದಿಲ್ಲ, ಒಳ್ಳೆ ದಾನ ಮಾಡೋದಿಲ್ಲ. ವಾನಪ್ರಸ್ಥಾ ಭವಿಷ್ಯಂತಿ ಗ್ರಾಮ್ಯಾಹಾರ ಪರಿಗ್ರಹ, ವಾನಪ್ರಸ್ಥರಾಗೋದೇ ಇಲ್ಲ. ಭಿಕ್ಷುಗಳು ಕೂಡ ಅನೇಕ ಸ್ನೇಹಿತರನ್ನು ಇಟ್ಕೊಂಡಿರ್ತಾರೆ. ಅರಕ್ಷಿತಾರೋ ಹರ್ತಾರ, ರಾಜರು ರಕ್ಷಣೆ ಮಾಡುವಲ್ಲ, ಟ್ಯಾಕ್ಸ್ ಮಾತ್ರ ತಗೊಳ್ತಾರೆ. ರಕ್ಷಣೆ ಮಾಡ್ತಾರೆ. ರಾಜರು ಟ್ಯಾಕ್ಸ್ ಯಾಕೆ ತಗೊಳ್ಬೇಕು ಅಂದರೆ ರಕ್ಷಣೆಯನ್ನು ಮಾಡಲಿಕ್ಕೆ. ರಾಜರು ರಕ್ಷಣೆ ಮಾಡಲ್ಲ, ಟ್ಯಾಕ್ಸ್ ಮಾತ್ರ ತಗೊಳ್ತಾರೆ. ಶುಲ್ಕ ಅಂತಾರೆ ಅದನ್ನು. ನಮಗೆ ಕೊಡಬೇಕಾದ ಶುಲ್ಕ ನೀವು ಅಂತ ಹೇಳ್ತಾರೆ, ಆದರೆ ಟ್ಯಾಕ್ಸ್ ತಗೊಳ್ಳೋಲ್ಲ. ಹಾರಿಣೋ ಜನವಿತ್ತಾನಾಂ ಸಂಪ್ರಾಪ್ತೇತು ಕಲವು ಯುಗೇ, ಜನರ ಹಣವನ್ನು ಹೇಗೆ ಲಪಟಾಯಿಸೋದು ಅನ್ನೋದೊಂದೇ ರಾಜರ ಚಿಂತೆ. ಆಯ್ತಾ? ರಾಜರು ಅಷ್ಟೇ, ಎಲ್ಲ ಆಢ್ಯರಾಗಿರ್ತಾರೆ, ಸಂಪನ್ನರೇ ರಾಜರು. ಯಾರು ದುರ್ಬಲನೋ ಅವನೇ ಭೃತ್ಯ. ವೈಶ್ಯರು ಕೃಷಿಯನ್ನು, ವ್ಯಾಪಾರವನ್ನು ಬಿಡ್ತಾರೆ, ಶೂದ್ರ ವೃತ್ತಿಯಿಂದ ಬದುಕ್ತಾರೆ. ಅವರು ಕಾರು ಕರ್ಮೋಪಜೀವಿನ, ಬಡಗೆ ಮೊದಲಾದ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಭಿಕ್ಷೆ ಬೇಡ ಬಾರದವರೆಲ್ಲ ಭಿಕ್ಷೆ ಬೇಡ್ತಾರೆ. ಅಂಗವಿಕಲರು, ಅಜ್ಞಾನಿಗಳು, ಗತಿ ಇಲ್ಲದವರು ಅವರೆಲ್ಲ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾರೆ. ಭಿಕ್ಷೆ ಬೇಡೋದು ಡಿಗ್ನಿಫೈಡ್ ವೃತ್ತಿ. ಅದು ಜ್ಞಾನಕ್ಕಾಗಿ ನಾನು ಮೀಸಲಾಗಿ ಇಡ್ತೇನೆ, ಆಗ ನಾನು ಅನ್ನವನ್ನು ಗಳಿಸಿಕೊಳ್ಳಲಿಕ್ಕೆ ಬೇಕಾದ ಸಂಪತ್ತನ್ನು ಮಾಡಲಿಕ್ಕೆ ಪುರುಸೋತ್ತಿರಲ್ಲ, ಅದರಿಂದಾಗಿ ನನಗೆ ಭಿಕ್ಷೆಯನ್ನು ಕೊಟ್ಟುಬಿಡಿ ಒಟ್ಟಿಗೆ ಅಂತ ಹೇಳೋದು ಬಹಳ ಉನ್ನತ ಸ್ತರದವರು ಮಾಡಬಹುದಾದ ಒಂದು ರೀತಿ. ಅದು ಈಗೇನಾಗೋಗಿದೆ, ಗತಿ ಇಲ್ಲದೆ ಇದ್ದವರು ಭಿಕ್ಷೆ ಬೇಡೋದಾಗೋಗಿದೆ. ಸ್ಕೂಟರ್ ಬಿಟ್ಟೋಗ್ತಾಳೆ ಭಿಕ್ಷೆ ಬಿಟ್ಟು. ದುರ್ಭಿಕ್ಷಕರ ಪೀಡಾಭಿ ಅತೀವ ಉಪದ್ರುತ ಜನಾ, ದುರ್ಭಿಕ್ಷ. ಆಮೇಲೆ ವಿಪರೀತ ಟ್ಯಾಕ್ಸ್, ಯಾವ ಪರಿ ಟ್ಯಾಕ್ಸು ಅಂತಂದರೆ ಸಾಧ್ಯವೇ ಇಲ್ಲ. ಅದರಿಂದ ಜನರು ಉಪದ್ರವಕ್ಕೆ ಒಳಗಾಗ್ತಾರೆ. ಗೋಧೂಮನ್ನ, ದುರ್ಭಿಕ್ಷ ಅಂತಂದರೆ ಡ್ರಾಟ್, ಬರ. ಆಮೇಲೆ ಕರ ಅಂತಂದರೆ ಟ್ಯಾಕ್ಸ್. ಗೋಧೂಮನ್ನ ಯವಾನ್ನಾಢ್ಯಾನ್ ದೇಶಾನ್ ಯಾಸ್ಯಂತಿ ದುಃಖಿತಾ. ಬಹಳ ಗೋಧಿ ಎಲ್ಲಿ ಬೆಳೆಯುತ್ತೆ, ಬಹಳ ಭತ್ತ ಎಲ್ಲಿ ಬೆಳೆಯುತ್ತೆ, ಅಲ್ಲಿಗೆ ಗುಳೆ ಹೋಗಿಬಿಡ್ತಾರೆ. ವೇದ ಮಾರ್ಗೇ ಪ್ರಲೀನೇಚ, ವೇದ ಮಾರ್ಗ ಕಣ್ಮರೆಯಾಗಿ ಎಲ್ಲರೂ ಪಾಷಂಡ ಮತವನ್ನು ಹೊಂದುತ್ತಾರೆ. ಅಧರ್ಮ ವೃದ್ಧಿಯಾಗಿ ಲೋಕಾನಾಂ ಅಲ್ಪಮಾಯುರ್ಭವಿಷ್ಯತಿ, ಲೋಕದಲ್ಲಿ ಆಯುಷ್ಯ ಕಡಿಮೆ ಆಗ್ತಾ ಇರುತ್ತೆ. ಅಶಾಸ್ತ್ರವಿಹಿತವಾದ ತಪಸ್ಸನ್ನು ಮಾಡ್ತಾರೆ. ನರೇಶು ನೃಪದೋಷೇಣ ಬಾಲ್ಯೇ ಮೃತ್ಯುರ್ಭವಿಷ್ಯತಿ, ರಾಜರ ದೋಷದಿಂದ ಬಾಲ್ಯದಲ್ಲಿಯೇ ಮೃತ್ಯು ಆಗೋಗತ್ತೆ. ಭವಿತಾ ಯೋಷಿತಾಂ ಸೂತಿ ಪಂಚಷಟ್ ಸಪ್ತವಾರ್ಷಿಕಿ. ಆಮೇಲೆ ಹೆಣ್ಣು ಮಕ್ಕಳಿಗೆ 5, 6, 7ನೇ ವರ್ಷಕ್ಕೆ ಹೆರಿಗೆ ಆಗಲಿಕ್ಕೆ ಶುರು ಆಗುತ್ತೆ, ಕಲಿಯುಗ ಪೀಕ್ಗೆ ಹೋದಾಗ. ನವಾಷ್ಟದಶ ವರಚಾಣಾಂ ಮನುಷ್ಯಾಣಾಂ ತಥಾ ಕಲವು. ಆಮೇಲೆ ಗಂಡು ಮಕ್ಕಳು 9ನೆಯ 8ನೆಯ 10ನೆಯ ವರ್ಷಕ್ಕೆಲ್ಲ ಮದುವೆ ಆಗ್ತೀವಿ ಅಂತಾರೆ. ಫಲಿತೋದ್ಭವಶ್ಚ ಭವಿತಾ ತಥಾ 12 ವಾರ್ಷಿಕ. ಮುಂದೆ 12 ವರ್ಷಕ್ಕೆ ಅವರ ಆಯುಷ್ಯ ತಗ್ಗತ್ತೆ. 12 ವರ್ಷ ಬಾಳಿದ ಅಂತಂದರೆ ಓ ಅಂತಾರೆ. ನಾತಿ ಜೀವತಿ ವೈ ಕಶ್ಚಿತ್ ಕಲವು ವರ್ಷಾಣಿ ವಿಂಶತಿ. ಒಟ್ಟಾರೆ 20 ವರ್ಷ ಬಾಳಿದ್ರೆ ಅವನು ಮಹಾಭಾಗ್ಯ. ಅಲ್ಪ ಪ್ರಜ್ಞಾವೃಥಾಲಿಂಗಾ ದುಷ್ಟಾಂತಕರಣ ಕಲವು. ಅಲ್ಪ ಪ್ರಜ್ಞೆ, ವ್ಯರ್ಥ ವೇಷ, ಇದು ಕಲಿಯುಗ. ಯದಾ ಯದಾ ಹಿ ಮೈತ್ರೇಯ ಹಾ ನಿರ್ಧರ್ಮಸ್ಯ ಲಕ್ಷ್ಯತೆ ತದಾ ತದಾ ಕಲೇರ್ವೃದ್ಧಿ ಅನುಮೇಯ ವಿಚಕ್ಷಣೈ. ಯಾವಾಗ ಧರ್ಮದ ಹಾನಿಯಾಗತ್ತೆ ಆವಾಗ ಕಲಿಯುಗ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅಧರ್ಮ ಎಷ್ಟು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಅಷ್ಟು ಕಲಿಯ ವೃದ್ಧಿ. ಯದಾ ಯದಾ ಹಿಪಾಚಂಡ ವೃದ್ಧಿರ್ಮೈತ್ರೇಯ ಲಕ್ಷ್ಯತೆ ತದಾ ತದಾ ಕಲೇರ್ವೃದ್ಧಿ ಅನುಮೇಯ ಮಹಾತ್ಮಭಿ.
ಎಲ್ಲಿಯ ತನಕ ಪಾಷಂಡ ವೃದ್ಧಿಯೋ ಅಲ್ಲಿಯ ತನಕ ಕಲಿಯ ವೃದ್ಧಿ. ಪ್ರಾರಂಭಾಶ್ಚಾವಸೀದಂತಿ ಯದಾ ಧರ್ಮಭೃತಾನ್ ನೃಣಾಂ ತದಾನುಮೇಯಂ ಪ್ರಾಧಾನ್ಯಂ ಕಲೇರ್ಮೈತ್ರೇಯ ಪಂಡಿತೈ. ಏನೇ ಕೆಲಸ ನಾಶ ಆಗೋದು, ಧರ್ಮವನ್ನು ಧಾರ್ಮಿಕರ ಯಾವುದೇ ಕೆಲಸ ವಿಫಲ ಆದರೆ ಓ ಕಲಿಯುಗ ಬಂದಿದೆ ಅಂತ. ನ ಪ್ರೀತಿರ್ವೇದವಾದೇಶು ಪಾಷಂಡೇಶು ಯದಾರತಿ. ವೇದದಲ್ಲಿ ಶ್ರದ್ಧೆ ಇಲ್ಲ, ಪಾಷಂಡ ಅಂದರೆ ವಿಪರೀತ ಪ್ರೀತಿ. ಇದು ಕಲಿಯುಗ ವೃದ್ಧಿ ಆಗ್ತಾ ಇದೆ ಅಂತ ಅರ್ಥ. ಕಲಿಯುಗದಲ್ಲಿ ವಿಷ್ಣುವನ್ನು ಅರ್ಚಿಸುವುದಿಲ್ಲ. ಯಾಕೆಂದರೆ ಪಾಷಂಡೋಪಹತಾ ಜನಾ ವೇದ ವಿರುದ್ಧವಾದ ಮಾರ್ಗಗಳಿಗೆ ಮಾರು ಹೋಗುತ್ತಾರೆ. ದೇವತೆಗಳಿಂದ ಏನಾಗಬೇಕಿದೆ, ಬ್ರಾಹ್ಮಣರಿಂದೇನು, ವೇದದಿಂದೇನು, ಶೌಚ ಯಾರಿಗೆ ಬೇಕಿದೆ ಅಂತ ಕೇಳ್ತಾರೆ. ಏನು ಶುದ್ಧಿ ಅಂದ್ರೇನು, ಬೇಕಿಲ್ಲ ಅದು ಅಂತಾರೆ. ಇತ್ಯೇವಂ ವಿಪ್ರವಕ್ಷ್ಯಂತಿ. ಇವೆಲ್ಲ ವೇದ ವಿರುದ್ಧವಾದ ಮತಗಳ ಹಾವಳಿಯಿಂದ. ಸ್ವಲ್ಪಾಂಬು ವೃಷ್ಟಿ ಪರ್ಜನ್ಯ, ಮಳೆಗಾಲ ಕಡಿಮೆ ಆಗತ್ತೆ. ಸಸ್ಯ ಅನ್ನೋದು ಸ್ವಲ್ಪವೇ ಫಲವನ್ನು ಕೊಡುತ್ತೆ. ಫಲ ಅನ್ನೋದು ಅಲ್ಪ ಸಾರ. ವಿಪ್ರಪ್ರಾಪ್ತೆ ಕಲವು ಯುಗೆ ಶಾಣಿ ಪ್ರಾಯಾಣಿ ವಸ್ತ್ರಾಣಿ. ಶಾಣಿ ಪ್ರಾಯಾಣಿ ವಸ್ತ್ರಾಣಿ. ವಸ್ತ್ರ ಅಂತ ಹೇಳಿದ್ರೆ ಸೆಣಬಿನಿಂದ ಮಾಡಿದ್ದೇ ಲಕ್ಸುರಿಯಸ್ ವಸ್ತ್ರ. ಸೆಣಬು ಅಂತ ಹೇಳಿದ್ರೆ ಈ ಒರಟಾದ ದಾರ, ಗೋಣಿ. ಆ ಗೋಣಿ, ಆ ಒರಟಾದ ಬಟ್ಟೆ ಏನಿದೆ ಅದೇ ಅದ್ಭುತವಾದ ಬಟ್ಟೆ. ಜೀನ್ಸ್ ಅಂತಾರೆ ಅದನ್ನ. ಶಾಣಿ ಪ್ರಾಯಾಣಿ ವಸ್ತ್ರಾಣಿ ಶಮಿ ಪ್ರಾಯಾಮಹೀರುಹ. ಒಂದು ಸ್ವಲ್ಪ ಎತ್ತರ ಬೆಳೆದು ಬಿಟ್ರೆ ಓ ಬೆಳೀತು ಅಂತಾರೆ. ಭವಿಷ್ಯಂತಿ ಕಲವು ಪ್ರಾಪ್ತೆ ಶೌಶೀರಂ ಚಾನುಲೇಪನಂ. ಶ್ವಶ್ರ ಭೂಯಿಷ್ಠ ಗುರವಶ್ಚ ನೃಣಾಂ ಕಲೌ ಶಾಲಾದ್ಯ ಹಾರಿಭಾರ್ಯಾಶ್ಚ ಸುಹೃದೋ ಮುನಿಸತ್ತಮಾಂ. ಆಮೇಲೆ ಶ್ವಶ್ರ ಭೂಯಿಷ್ಠ ಗುರವ. ಹಿರಿಯರು ಅಂತಂದರೆ ಅತ್ತೆ ಮಾವ ಅಷ್ಟೇ, ಇನ್ಯಾವ ಹಿರಿಯರು ಇರೋದೇ ಇಲ್ಲ ಅವರಿಗೆ. ಆಮೇಲೆ ಅಂದರೆ ಇದು ಕಡಿಮೆ ಆಗುತ್ತೆ ಅಂತ, ಸಂಬಂಧದ ಎಣಿಕೆಗಳೇ ಕಡಿಮೆ ಆಗುತ್ತೆ. ಯಾಕೆಂದರೆ ಶಾಲಾದ್ಯ ಹಾರಿಭಾರ್ಯಾಶ್ಚ ಸುಹೃದೋ ಮುನಿಸತ್ತಮ. ಇನ್ನು ಗೆಳೆಯರು ಅಂತಂದರೆ ಯಾರು ಅಂದರೆ ಹೆಂಡತಿಯ ಅಣ್ಣ ತಮ್ಮ, ಅವರೇ ದೊಡ್ಡ ಗೆಳೆಯರು, ಮತ್ತಿನ್ಯಾರೂ ಇಲ್ಲ. ಆಮೇಲೆ ಹಾರಿಭಾರ್ಯ. ನಮಗೆ ಗೆಳೆಯರು ಯಾರು ಅಂತ ಹೇಳಿದ್ರೆ ಈ ತರಹ ಯಾರು, ಮತ್ತೆ ಅವರು ಬೇರೆ ಯಾರೂ ಇರಲ್ಲ. ಹೆಣ್ಣನ್ನು ಅಪಹರಿಸಿ ತಂದವರಿಗೆ ಮತ್ತು ಅವರೇ ಗೆಳೆಯರಾಗ್ತಾರೆ. ಅದೇ ದೊಡ್ಡದು ಅವರಿಗೆ. ಕಸ್ಯ ಮಾತಾ ಪಿತಾ ಕಸ್ಯ ತಥಾ ಕರ್ಮಾನುಗಪ್ಪುಮಾನ್ ಇತಿ ಚೋದಾಹರಿಷ್ಯಂತಿ ಶ್ವಶುರಾನುಗತಾನರಾಂ. ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಮನೆಯಲ್ಲಿ ಹೋಗಿರುವ ಕಾಲ ಬರುತ್ತೆ. ಕಸ್ಯ ಮಾತಾ ಪಿತಾ ಕಸ್ಯ ಅಂತಾರೆ. ತಂದೆ ಏನು ತಾಯಿ ಏನು, ಹೆಂಡತಿ ಮಾತ್ರ ಪ್ರಮಾಣ ಅಂತಾರೆ. ವಾಂಗ್ಮನಕ್ಕಾಯ ಜೈರ್ದೋಚೈಹಿ ಅಭಿಭೂತ ಪುನಃ ಪುನಃ ನರಾ ಪಾಪಾನ್ಯನು ದಿನಂ ಕರಿಷ್ಯಂತಿ ಅಲ್ಪಮೇಧತಃ. ಈ ರೀತಿ ನಿಸ್ಸತ್ವರು, ಅಶೌಚರು, ನಾಚಿಕೆ ಇಲ್ಲದವರು, ದುಃಖಕ್ಕಾಗಿ ಏನೇನು ಮಾಡಬೇಕೋ ಮುಂದಿನ ದುಃಖಕ್ಕಾಗಿ ಅದನ್ನೆಲ್ಲ ಕಲಿಯುಗದಲ್ಲಿ ಮಾಡ್ತಾರೆ. ನಿಸ್ವಾಧ್ಯಾಯವ ಷಟ್ಕಾರೇ ಸ್ವಧಾ ಸ್ವಾಹ ವಿವರ್ಜಿತೆ ತದಾ ಪ್ರವಿರಳೋ ಧರ್ಮ ಕ್ವಚಿಲ್ಲೋಕೆ ನಿವತ್ಸ್ಯತಿ. ಧರ್ಮ ಇರಲ್ಲ ಅಂತಲ್ಲ, ಧರ್ಮದ ಪ್ರಮಾಣ ಕಡಿಮೆ ಆಗತ್ತೆ. ಧರ್ಮ ಇರಲ್ಲ, ಎಲ್ಲರೂ ಹೀಗೆ ಇರ್ತಾರೆ ಅಲ್ಲ. ಒಂದು ಪರಂಪರೆ ಶುದ್ಧವಾಗಿ ಇದ್ದೇ ಇರುತ್ತೆ, ಯಾರಿಗೋ ಶುದ್ಧವಾದ ಜ್ಞಾನ ಇದ್ದೇ ಇರುತ್ತೆ. ಪ್ರವಿರಲಹ ಅಂದರು, ನೋಡ್ಲಿಕ್ಕೆ ಸಿಗಲ್ಲ. ಅದರಿಂದಾಗಿ ಇಷ್ಟಿದ್ರೂ ಕೃತಯುಗದಲ್ಲಿ ಮಹಾಪ್ರಯತ್ನದಿಂದ ಆಗುವ ಪುಣ್ಯ ಕಲಿಯುಗದಲ್ಲಿ ಸ್ವಲ್ಪ ಪ್ರಯತ್ನದಿಂದಲೇ ಆಗುತ್ತೆ.
ನೀವು ವಾತಾವರಣ ಆಗ್ಬೇಕಂತ. ಇತಿ ಪ್ರಥಮೋಧ್ಯಾಯಃ. ವ್ಯಾಸಶ್ಚಾಹ ಮಹಾಬುದ್ಧಿಃ ಯದತ್ರೈವ ಹಿ ವಸ್ತುನಿ ತಚ್ಛ್ರೂಯತಾಂ ಮಹಾಭಾಗ ಗದತೋ ಮಮ ತತ್ವತಃ. ಒಂದು ಬಾರಿ ವೇದವ್ಯಾಸರು ಎಲ್ಲ ಶಿಷ್ಯರೊಡನೆ ಕೂತಿದ್ದಾಗ ಪುಣ್ಯ ಅಂದರೆ ಏನು ಅಂತ ಒಂದು ಚರ್ಚೆ ಬಂತಂತೆ. ಯಾವುದು ಪುಣ್ಯ? ಪುಣ್ಯ ಅಂದರೆ ಪವಿತ್ರ. ಯಾವುದು ಪುಣ್ಯ ಅಂತ ಸಂದೇಹ ನಿರ್ಣಯಾರ್ಥಾಯ, ಸಂದೇಹ ನಿರ್ಣಯ ಆಗಬೇಕು ಅಂತ ವೇದವ್ಯಾಸರ ಬಳಿಗೆ ಬಂದರು. ದದೃಶುಸ್ತೆ ಮುನಿಂ ತತ್ರ ಜಾಹ್ನವೀ ತಲಿಲೆ ದ್ವಿಜ. ಅಷ್ಟು ಹೊತ್ತಿಗೆ ವೇದವ್ಯಾಸರು ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡ್ತಾ ಇರಬೇಕಾದ್ರೆ ನನ್ನ ಮಗ ವೇದವ್ಯಾಸರು ಸ್ನಾನ ಮಾಡ್ತಾ ಇರಬೇಕಾದ್ರೆ ಹೋದರು. ಸ್ನಾನ ಮುಗಿಲಿ ಅಂತ ಕಾಯ್ತಾ ಕೂತರು. ಋಷಿಗಳು ದಡದಲ್ಲಿ ಕೂತರು. ಸ್ನಾನ ಮುಗಿಲಿ, ಇನ್ನೇನು ಮುಗಿದೋಗ್ಬಿಡತ್ತೆ ಅಂತ. ಮಗ್ನೋತ ಜಾಹ್ನವೀತೋ ಯಾತ್ ಉತ್ಥಾಯ ಹಸುತೋ ಮಮ ಶೂದ್ರ ಸಾಧು ಕಲಿಸ್ಸಾಧು ಇತ್ಯೇವಂ ಶೃಣ್ವತಾಂ ವಚಃ. ಹೀಗೆ ಮುಳುಗಿ ಎದ್ರಂತೆ. ತೀರದಲ್ಲಿದ್ದ ಋಷಿಗಳನ್ನೆಲ್ಲ ನೋಡಿದ್ರು. ಶೂದ್ರ ಸಾಧು ಅಂದ್ರಂತೆ. ಮತ್ತು ಮುಳುಗಿದ್ರು, ಎದ್ರು. ಕಲಿಸ್ಸಾಧು ಅಂದ್ರಂತೆ ವೇದವ್ಯಾಸರು. ಸಾಧು ಸಾಧ್ವಿತಿ ಚೋತ್ಥಾಯ ಶೂದ್ರ ಧನ್ಯೋತಿ ಚಾಬ್ರವೀತ್ ನಿಮಗ್ನಶ್ಚ ಸಮುತ್ಥಾಯ ಪುನಃ ಪ್ರಾಹ ಮಹಾಮುನಿ ಯೋಷಿತ ಸಾಧು ಧನ್ಯಾಸ್ತಾಹ ತಾಭ್ಯೋ ಧನ್ಯತರೋಸ್ತಿಕಃ. ಮೂರನೇ ಬಾರಿ ಎದ್ರು. ಯೋಷಿತ ಧನ್ಯಾಹ ಅಂದ್ರು. ಹೆಣ್ಣು ಮಕ್ಕಳೇ ಧನ್ಯರು, ಇನ್ಯಾರಿದ್ದಾರೆ ಧನ್ಯರು? ಇನ್ಯಾರೂ ಇಲ್ಲ ಅಂದರು. ಸ್ನಾನ ಮಾಡಿ ದಡಕ್ಕೆ ಬಂದು ಬಟ್ಟೆಯನ್ನೆಲ್ಲ ಒರೆಸ್ಕೊಂಡಾಗ ನನ್ನ ಮಗನಾದ ವೇದವ್ಯಾಸನಿಗೆ ಮುನಿಗಳೆಲ್ಲ ನಮಸ್ಕಾರ ಮಾಡಿ ಕಿಮರ್ಥಮಾಗತ್ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಆದಮೇಲೆ ಕುಳಿತುಕೊಳ್ಳಿ ಅಂತ ಹೇಳಿ ಒಂದು ಜಾಗದಲ್ಲಿ ತೋರಿಸಿದ್ರು. ಅಲ್ಲಿ ಕುಳಿತುಕೊಂಡ್ರು. ವೇದವ್ಯಾಸರು ಎಲ್ಲವನ್ನ ಮುಗಿಸಿ ಕೂತ್ಕೊಂಡು ಏಕೆ ಬಂದದ್ದು ಅಂತ ಕೇಳಿದ್ರು. ಕಲಿಸ್ಸಾಧ್ವಿತಿ ಯತ್ ಪ್ರೋಕ್ತಂ ಶೂದ್ರ ಸಾಧ್ವಿತಿ ಯೋಚಿತಃ ಯದಾ ಭಗವಾನ್ ಸಾಧು ಧನ್ಯಾಶ್ಚೇತಿ ಪುನಃ ಪುನಃ. ಅಲ್ಲ, ನಾವು ಏನಕ್ಕಾಗಿ ಬಂದಿದ್ವಿ, ಪುಣ್ಯ ಯಾವುದು ಅಂತ ಅದಕ್ಕೆ ಉತ್ತರ ಹೇಳಿದ್ರು ಅಂತ ಕಾಣುತ್ತೆ. ನಾವು ಕೇಳದೇನೆ ನೀವು ಹೇಳಿಬಿಟ್ರಿ. ಶೂದ್ರ ಸಾಧು ಕಲಿಸ್ಸಾಧು ಯೋಷಿತ ಧನ್ಯಾಹ ಅಂತ. ಏನು ಇದರ ಅಭಿಪ್ರಾಯ ಅರ್ಥ ಆಗಲಿಲ್ಲ. ತತ್ಸರ್ವಂ ಚಿರೋತುಮಿಚ್ಛಾಮೋ ನ ಚೇತ್ ಗುಹ್ಯಂ ಮಹಾಮುನೆ. ಅದು ಗುಹ್ಯವಲ್ಲದಿದ್ದರೆ, ಅದನ್ನು ತಿಳಿಲಿಕ್ಕೆ ಯೋಗ್ಯತೆ ನಮಗಿದ್ರೆ ದಯವಿಟ್ಟು ಹೇಳಬೇಕು ಅಂದರು ಆ ಋಷಿಗಳು. ಆಗ ವೇದವ್ಯಾಸರು ನಕ್ಕು ಹೇಳಿದರಂತೆ, ಯತ್ಕೃತೆ ದಶಭಿರ್ವರಚೈ ತ್ರೇತಾಯಾಂ ಹಾಯನೇನ ತತ್. ಕಲಿಯುಗದಲ್ಲಿ, ಇದು ಕೃತಯುಗದಲ್ಲಿ 10 ವರ್ಷ ಒಂದು ತಪಸ್ಸು ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ತ್ರೇತಾಯುಗದಲ್ಲಿ 1 ವರ್ಷದಲ್ಲಿ ಬರುತ್ತೆ. ದ್ವಾಪರೇ ತಚ್ಚ ಮಾಸೇನ. ದ್ವಾಪರದಲ್ಲಿ 1 ತಿಂಗಳಲ್ಲಿ ಆ ಪುಣ್ಯ ಬರುತ್ತೆ. ಅಹೋರಾತ್ರೇಣ ತತ್ಕಲವು. ಕಲಿಯುಗದಲ್ಲಿ 1 ಹಗಲು ರಾತ್ರಿಯಲ್ಲಿ ಬಂದ್ಬಿಡುತ್ತೆ ಅಷ್ಟು ಪುಣ್ಯ. ಅಂದರೆ ಅಷ್ಟೂ ನಿಗ್ರಹ ಮಾಡಲಿಕ್ಕೆ ಕಷ್ಟ ಇದೆ. ತಪಸೋ ಬ್ರಹ್ಮಚರ್ಯಸ್ಯ ಜಪಾದೇಷ್ಟ ಫಲಂ ದ್ವಿಜಾಹ. ತಪಸ್ಸಿನ ಫಲ, ಬ್ರಹ್ಮಚರ್ಯದ ಫಲ, ಜಪದ ಫಲ 1 ಹಗಲು ರಾತ್ರಿಯಲ್ಲಿ ತ್ರೇತಾಯುಗದ 1 ಮಾಸದ ಪುಣ್ಯ, ದ್ವಾಪರ ಯುಗದ 1 ತಿಂಗಳ ಪುಣ್ಯ, ತ್ರೇತಾಯುಗದ 1 ವರ್ಷದ ಪುಣ್ಯ, ಕೃತಯುಗದ 10 ವರ್ಷಗಳ ಪುಣ್ಯವನ್ನು ಪಡೆದು ಬಿಡಬಹುದು. ಅಷ್ಟು ಕಷ್ಟ ಕಲಿಯುಗದಲ್ಲಿ ಮಾಡಲಿಕ್ಕೆ. ಆದರೆ ಮಾಡಿದ್ರೆ ಸಿದ್ಧಿ ಆಗತ್ತೆ. ಅದಕ್ಕೆ ಕಲಿಸ್ಸಾಧು ಒಂದೇ. ನಾನು ಸ್ವಲ್ಪ ಎಫರ್ಟಿನಲ್ಲಿ ಬಹಳ ಪುಣ್ಯವನ್ನು ಪಡೆಯಬಹುದು. ಅದಕ್ಕೆ ಕಲಿಯುಗ ಒಳ್ಳೆಯದು ಒಂದೇ. ಬೇಗ ಪುಣ್ಯ ಕೊಡೋದು ಅದು. ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾಂ ದ್ವಾಪರೇರ್ಚಯನ್
ಕೃತಯುಗದಲ್ಲಿ ಧ್ಯಾನ ಮಾಡಿದರೆ, ತ್ರೇತಾಯುಗದಲ್ಲಿ ಯಜ್ಞ ಮಾಡಿದರೆ, ದ್ವಾಪರ ಯುಗದಲ್ಲಿ ಅರ್ಚನೆ ಮಾಡಿದರೆ ಏನು ಪುಣ್ಯವೋ, ಕಲವು ಸಂಕೀರ್ತ್ಯ ಕೇಶವಂ, ಕಲಿಯುಗದಲ್ಲಿ ಬಾಯಿ ತುಂಬ ದೇವರ ನಾಮವನ್ನು ಉಚ್ಚಾರ ಮಾಡಿದರೆ ಸಾಕು, ಆ ಪುಣ್ಯ ಬರುತ್ತೆ. ಧರ್ಮೋತ್ಕರ್ಷ ಮತೀವಾತಿ, ಹೀಗೆ ಮಾಡಿದರೆ ಒಳ್ಳೆ ಪುಣ್ಯ, ಅಲ್ಪಾಯಾಸದಿಂದ ಕಲಿಯುಗದಲ್ಲಿ ಪುಣ್ಯ ಬರುತ್ತೆ. ಅದರಿಂದಾಗಿ ಕಲಿಸ್ಸಾಧು ಒಂದೇ. ವ್ರತಚರ್ಯಾ ಪರೇರ್ಗ್ರಾಶ್ಚಾ ವೇದ ಪೂರ್ವಂ ದ್ವಿಜಾತಿಭಿ ತತಃ ಸ್ವಧರ್ಮ ಸಂಪ್ರಾಪ್ತೈ ಯಷ್ಟವ್ಯಂ ವಿಧಿವದ್ಧನೈ. ಅದರಿಂದ ವ್ರತಚರ್ಯ, ವೇದ ಮೊದಲಾದವುಗಳು, ಸ್ವಧರ್ಮ ಇವುಗಳನ್ನು ಮಾಡಿ ವಿಧಿಪೂರ್ವಕವಾಗಿ ಯಜ್ಞ ಮಾಡಬೇಕು. ಇಷ್ಟು ಕಷ್ಟ ಇದೆ, ಅದು ಯಾವುದೂ ಇಲ್ಲ. ಅಸಮ್ಯಕ್ಕರಣೇ ದೋಚಃ ತೇಜು ತರವೇಶು ವಸ್ತುಷು ಭೋಜ್ಯಪೇಯಾದಿಕಂ ಚೈತಾಂ ನೇಚ್ಛಾ ಪ್ರಾಪ್ತಿಕರಂ ದ್ವಿಜಾಹ. ಇದನ್ನೆಲ್ಲ ಸ್ವಾಧ್ಯಾಯವನ್ನು, ವ್ರತವನ್ನು ತಪ್ಪು ಮಾಡಿದರೆ ದೋಷ, ಸರಿ ಮಾಡಿದರೆ ಗುಣ. ಪಾರತಂತ್ರಂ ತಮಸ್ತೇಷು ತೇಷಾಂ ಕಾರ್ಯೇಷು ವೈ ದ್ವಿಜಾಹ. ನೋಡಿ, ಇದೆಲ್ಲ ಮಾಡುವಾಗ ನಾವು ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಬೇಡವೇ? ಬೇರೆಯವ್ರ ಮೇಲೆ ಪೂರ್ತಿ ಡಿಪೆಂಡೆಂಟ್. ಬಹಳ ಕ್ಲೇಶ ಬ್ರಾಹ್ಮಣರಿಗೆ. ವೇದಾಧ್ಯಯನ ಮಾಡಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು, ಬ್ರಾಹ್ಮಣರಿಗೇನೆ ಬಹಳ ಕಷ್ಟ. ಯಾವುದೇ ಇವರೆಲ್ಲ ಮನುಸ್ಮೃತಿ ಅಂತಾರೆ. ಮನುಸ್ಮೃತಿಯಲ್ಲಿ ಅತ್ಯಂತ ಹೆಚ್ಚು ಶಿಕ್ಷೆ ಹೇಳಿರೋದೇ ಬ್ರಾಹ್ಮಣರಿಗೆ. ಮನುಸ್ಮೃತಿ ಸಾಂಪ್ರದಾಯಿಕರು ಓದಲ್ಲ. ಎಲ್ಲಿಯಾದರೂ ಮನುಸ್ಮೃತಿ ಉಪನ್ಯಾಸ ಕೇಳಿದ್ದೀರಾ? ಎಲ್ಲೂ ಕೇಳಿಲ್ಲ. ನಾನು ಲೆಫ್ಟಿಸ್ಟ್ ಸಂಘಟನೆ ಒಂದಕ್ಕೆ ನಾಟ್ಯಶಾಸ್ತ್ರ ಪಾಠ ಮಾಡಲಿಕ್ಕೆ ಹೋಗಿದ್ದೆ. ಲೆಫ್ಟಿಸ್ಟ್ ಸಂಘಟನೆ ಒಂದಕ್ಕೆ ನಾಟ್ಯಶಾಸ್ತ್ರ ಪಾಠ ಏನಿದೆ ಅಂತ ತಿಳ್ಕೊಂಡು. ಯಾಕೆಂದರೆ ಅವರೆಲ್ಲ ಜರ್ಮನ್ ನಾಟಕಕಾರ ಬರ್ಟೋಲ್ಟ್ ಬ್ರೆಕ್ಟ್ ಅಂತ ಒಬ್ಬ ಇದ್ದಾನೆ. ಆ ಬರ್ಟೋಲ್ಟ್ ಬ್ರೆಕ್ಟನ ನಾಟಕ, ಅವನ ರಂಗಕ್ರಿಯೆ, ಅವನ ಲೈಟಿಂಗ್ಸು ಇತ್ಯಾದಿಗಳನ್ನು ಅವರು ಇಷ್ಟಪಡ್ತಾರೆ. ನಾಟಕದಲ್ಲಿ ಕತ್ತಲೆ ಎಲ್ಲಿರಬೇಕು, ಬೆಳಕು ಹೇಗಿರಬೇಕು, ಈ ಲೈಟಿಂಗ್, ನಾಟಕದ ಲೈಟಿಂಗ್, ಅದು ಬರ್ಟೋಲ್ಟ್ ಬ್ರೆಕ್ಟ್ ಹಾಕಿಕೊಟ್ಟದ್ದು. ಇವತ್ತು ನಿಮಗೆ ಡ್ರಾಮಾ ಸ್ಕೂಲ್ಗೆ ಹೋದರೆ ಬರ್ಟೋಲ್ಟ್ ಬ್ರೆಕ್ಟನ ಪಾಠ ಆಗತ್ತೆ ವಿನಃ ಭರತನ ನಾಟ್ಯಶಾಸ್ತ್ರದ ಪಾಠ ಆಗಲ್ಲ. NSDಗೆ ಹೋದರೆ ನೀವು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಹೇಳ್ತಾರೆ, ಇಲ್ಲ ಈಗೀಗ ಶುರು ಆಗಿದೆ ಅಂತ, ಗೊತ್ತಿಲ್ಲ. ಆದರೆ ಭರತನ ನಾಟ್ಯಶಾಸ್ತ್ರ ಏನಕ್ಕೋ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು. ಪಾಪ ಭರತನ ಒಂದು ಇದು ದುರ್ದೈವ. ನಾನು ಹೋಗಿದ್ದೆ ನಾಟ್ಯಶಾಸ್ತ್ರದ ಬೇಸಿಕ್ಗಳನ್ನು ಮಾಡಲಿಕ್ಕೆ. ಬೇರೆ 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 ಇದೆ ಇರಲಿ. ನಂದಿಕೇಶ್ವರನ ಅಭಿನಯ ದರ್ಪಣ ಇದೆ, ಆಮೇಲೆ ಧನಂಜಯ ಅಂತ ದಶರೂಪಕ, ಧನಂಜಯ ಅಂತ ಒಬ್ಬ ಕಾವ್ಯ ವಿಮರ್ಶಕ, ಆಯಿತಾ? ಧನಂಜಯ ಅಂತ ಬಹಳ ಹಿಂದಿನವನು, ಈಗಿನವನಲ್ಲ, ಆಮೇಲೆ ನಿಮ್ಫೀಲ್ಡ್ ಅವನಲ್ಲ ಅವನು. ಧನಂಜಯ ಅವನು ದಶರೂಪಕ ಅಂತ ಒಂದು ಬರೆದಿದ್ದಾನೆ ನಾಟಕ ಲಕ್ಷಣ. ಅದನ್ನು ಪಾಠ ಮಾಡಲಿಕ್ಕೆ ಹೋಗಿದ್ದೆ. ಆವಾಗ ಅವಳು ಕೇಳಿದ್ರು, ನೀವು ಮನುವಾದಿಗಳಲ್ವಾ ಅಂತ ಕೇಳಿದ್ರು. ಅಲ್ಲ ಅಂದೆ. ಮತ್ತು ನೀವು ಸಂಸ್ಕೃತ ಅಂತೀರ. ಸಂಸ್ಕೃತಕ್ಕೂ ಮನುವಾದಕ್ಕೂ ಸಂಬಂಧ ಇಲ್ಲ. ಒಂದು ತಿಳ್ಕೊ, ನಮ್ಮಲ್ಲಿ 90% ಬ್ರಾಹ್ಮಣರಿಗೆ ಮನುಸ್ಮೃತಿ ಅಂತ ಒಂದಿದೆ ಅಂತ ಗೊತ್ತಿಲ್ಲ. ಮನುಸ್ಮೃತಿಯನ್ನು ಯಾರೂ ಕೋಟ್ ಮಾಡಲ್ಲ. ಅಲ್ಲ, ಮನುಸ್ಮೃತಿ ಇಟ್ಕೊಂಡ್ರೆ ಉಪಯೋಗ ಅಲ್ವಾ ನಿಮಗೆ? ಅದು ನಿಮ್ಮ ಭ್ರಮೆ. ನಮ್ಗೆ ಗೊತ್ತೇ ಇಲ್ಲ ಮನುಸ್ಮೃತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಪುರುಷ ಶೂದ್ರ ಸ್ತ್ರೀಯನ್ನು ವಿವಾಹ ಆದರೂ ಅವನ ಧರ್ಮಚ್ಯುತಿ ಬರಲ್ಲ ಅಂತ ಉಂಟು. ನಮಗದು ಗೊತ್ತೇ ಇಲ್ಲ.
ಓ ಮನುಸ್ಮೃತಿನೂ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿದೆ. ಹಾಗೆ ಮನುಸ್ಮೃತಿ ಸಾಂಪ್ರದಾಯಿಕರು ಓದಲ್ಲ. ನಾರ್ಮಲ್ ಬ್ರಾಹ್ಮಣರು ಅಂತ ಯಾರು ಇರ್ತಾರೆ ಅವ್ರಿಗೆ ಯಾರಿಗೂ ಮನುಸ್ಮೃತಿ ಗೊತ್ತಿಲ್ಲ. ಸುಮ್ಮನೆ ಮನುವಾದಿಗಳು ಅಂತ ಇಲ್ಲದೇ ಇರೋರನ್ನ ಹೊಡಿತಾ ಇದ್ದಾರೆ. ಅದರಿಂದಾಗಿ ಬ್ರಾಹ್ಮಣರಿಗೆ ಬಹಳ ಕಷ್ಟ, ಧರ್ಮಶಾಸ್ತ್ರಗಳಲ್ಲಿಯೂ ಕಷ್ಟ. ಮನುಸ್ಮೃತಿಯಲ್ಲಿ 90% ಶಿಕ್ಷೆ ಇರೋದೇ ಬ್ರಾಹ್ಮಣರಿಗೆ. ಅದರಿಂದಾಗಿ ಇದ್ಯಾವುದು ಶೂದ್ರನಿಗೆ ಅಪ್ಲೈ ಆಗುವಲ್ಲ. ಅವನ ಧರ್ಮದಿಂದ ಇರಬೇಕಾಗಿಲ್ಲ, ವೇದವನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಕೇವಲ ದೇವರ ಮಹಿಮೆಯನ್ನು ಅನುಸಂಧಾನ ಮಾಡ್ತಾ ಬ್ರಾಹ್ಮಣರು ಹೇಳುವ ಮಹಾಭಾರತಾದಿ ಕಥೆಗಳನ್ನು ಕೇಳ್ತಾ ಕೈಲಾದಷ್ಟು ಕೆಲಸ ಮಾಡ್ಕೊಂಡಿದ್ರೆ ಮುಗೀತು, ಅವನಿಗೆ ಪುಣ್ಯವೇ, ಅಧಪತನವೇ ಇಲ್ಲ ಶೂದ್ರನಿಗೆ. ಅದಕ್ಕೆ ಶೂದ್ರ ಸಾಧು ಎಂದೇ. ಬ್ರಾಹ್ಮಣ ಆಗೋದು ಬಹಳ ಕಷ್ಟ. ಯಾರಾದರೂ ಈ ದೇವರು ಸಿಟ್ಟಿದ್ರೆ ಮಾತ್ರ ಬ್ರಾಹ್ಮಣ ಯೋನಿಯಲ್ಲೇ ಹಾಕ್ಬೇಕು ಅವನನ್ನು. ಆ ಪರಿಸ್ಥಿತಿ ಅಂದರೆ ಅಷ್ಟು ಕಷ್ಟ ಅಂತ. ದೇವ್ರಿಗೆ ಸಿಟ್ಟಿದ್ದು, ಈಗಿರೋ ಬ್ರಾಹ್ಮಣರೆಲ್ಲ ದೇವರ ಸಿಟ್ಟಿನ ಪ್ರತೀಕ ಅಂತ ಅನ್ಕೋಬೇಡಿ. ಮತ್ತೆ ಹಾಗೆ ಹೀಗೆ ವ್ಯಾಖ್ಯಾನ ಮಾಡಬಹುದು. ಅದರಿಂದಾಗಿ ಕಷ್ಟ ಅಂತಷ್ಟೆ. ಇವ್ರಿಗೆ ಯಾರಿಗಾದರೂ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಇದೆಯಲ್ಲ, ಶಾಪ ಕೊಡಬೇಕು ಅಂದರೆ ಬ್ರಾಹ್ಮಣರಾಗೊಂದು ಶಾಪ ಕೊಡಬೇಕು. ಹಾಗೆ ಭಕ್ಷ್ಯೇಶು ನಾಸ್ತ್ಯಾಸ್ತಿ, ಅವನಿಗೆ ಭಕ್ಷ್ಯವಾದದ್ದಿಲ್ಲ, ಪೇಯವಾದದ್ದಿಲ್ಲ, ಅಪೇಯವಾದದ್ದಿಲ್ಲ, ನಿಯಮವೇ ಇಲ್ಲ. ಆದರೆ ಧಾರಾಳ ಪುಣ್ಯಕ್ಕೆ ಅವಕಾಶ ಇದೆ. ಅದಕ್ಕೆ ಶೂದ್ರ ಸಾಧು ಎಂದೇ ಅಂದರು ವೇದವ್ಯಾಸ. ಸ್ವಧರ್ಮಸ್ಯ ವಿರೋಧೇನ ನರೇರ್ಲಬ್ಧಂ ಧನಂ ಯಥಾ. ಅವನೇನು ಮಾಡಬೇಕು? ತೀರ ಅನ್ಯಾಯದಿಂದ ಹಣ ಗಳಿಸಬಾರ್ದು, ತೀರ ಕ್ರೂರನಾಗಿರಬಾರ್ದು. ಅಷ್ಟೇ ಇರೋದು ನಿಯಮ ಅವನಿಗೆ. ಅದು ಬಿಟ್ಟು ಮತ್ತೇನೂ ಇಲ್ಲ. ಏವಮನ್ಯೇಸ್ತಥಾ ಕ್ಲೇಚೈ ಪರುಷ ದ್ವಿಜ ಸತ್ತಮಾಹ. ಅದರಿಂದಾಗಿ ಬ್ರಾಹ್ಮಣರಿಗೆ ತಪಸ್ಸು ಅಂತನ್ನೋದು ಮಹಾಕ್ಲೇಶ. ಬಂದ ತಪಸ್ಸನ್ನು ಪಾಲನೆ ಮಾಡ್ಕೊಳ್ಬೇಕು, ಕಾಮ್ಯ ಕರ್ಮಗಳ ಕಡೆಗೆ ಹರಿಯದಂತೆ ಬ್ರಾಹ್ಮಣರು ಮಾಡ್ಕೋಬೇಕು. ಇಷ್ಟೊಂದು ಕಷ್ಟ ಬೇಕಾ? ಶೂದ್ರನಾದರೆ ಯಾವ ತಲೆಬಿಸಿಯೂ ಇಲ್ಲ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಸಂಕೀರ್ತನೆ ಮಾಡಿದ್ರೆ ಸಾಕು ಅಂತ ಹೇಳಿ ಶೂದ್ರ ಸಾಧು ಎಂದೇ. ಯೋಶಿಚ್ಛುಶ್ರೂಷಣಾತ್ ಭರ್ತು ಕರ್ಮಣ ಮನತಾಗಿರ ತದ್ಧಿತ ಶುಭಮಾಪ್ನೋತಿ ತತ್ಸಾಲೋಕ್ಯಂ ಯಥೋದ್ವಿಜಾ. ಇನ್ನು ಯೋಷಿತಃ ಧನ್ಯಾಹ ಅಂದೆ. 3ನೇ ಬಾರಿ ಹೇಳುವಾಗ ಹೆಣ್ಣು ಮಕ್ಕಳು ಧನ್ಯರು. ಅದ್ಯಾಕೆ? ಗಂಡನ ಜೊತೆಗೆ ಇದ್ದು ಮಾತಿನಿಂದಲೂ ಮನಸ್ಸಿನಿಂದಲೂ ಕರ್ಮದಿಂದಲೂ ಅವ್ರಿಗೆ ಅನುಕೂಲ ಆಗಿದ್ದರೆ ಆಯಿತು. ಅವ್ರು ಯೋಗ್ಯರಾಗಿದ್ದರೆ, ಅವರಿಗೆ ಯೋಗ್ಯರಾಗಿದ್ದರೆ, ಗಂಡು ಮಕ್ಕಳು ಮೊದಲು ಯೋಗ್ಯರಾಗಿರ್ಬೇಕು. ಯೋಗ್ಯರಾದ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಜೊತೆಗೆ ಇದ್ದು ಧರ್ಮಾಚರಣೆಗೆ ಅನುಕೂಲ ಮಾಡಿದ್ರೆ ಸಾಕು, ಪ್ರತ್ಯೇಕ ಧರ್ಮ ಮಾಡಬೇಕಾಗಿಲ್ಲ. ಬೇರೆ ಯುಗದಲ್ಲಿ ಅವರು ಪ್ರತ್ಯೇಕ ಧರ್ಮವನ್ನೂ ಮಾಡಬೇಕಿತ್ತು. ಯಾಕೆಂದರೆ ಕೃತಯುಗದಲ್ಲಿ ಎಲ್ಲ ಅಡುಗೆ ಮಾಡೋದವೆಲ್ಲ ಇರಲಿಲ್ವಾ? ಕೃತಯುಗದಲ್ಲಿ ಅಡುಗೆ ಮಾಡೋದವೆಲ್ಲ ಇರಲಿಲ್ಲ. ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದೆಲ್ಲ ಇದ್ದಿದ್ದು ಕಾಡಿನಲ್ಲಿ. ಋಷಿಗಳ ಪತ್ನಿಯರು ಕಂದಮೂಲ ಫಲವನ್ನು ಸ್ವೀಕಾರ ಮಾಡೋದು ಏನಿಲ್ಲ, ಅವರು ಜಪ ಮಾಡ್ತಾ ಕೂತ್ಕೋಬೇಕಷ್ಟೆ. ಹಾಲು ಅಷ್ಟೆ. ಅವಾಗೆಲ್ಲ ಅಡುಗೆ ಗಿಡುಗೆ ಎಲ್ಲ ಇರ್ತಿರ್ಲಿಲ್ಲ ಹೆಣ್ಣು ಮಕ್ಕಳಿಗೆ. ತ್ರೇತಾಯುಗ, ದ್ವಾಪರ ಯುಗದ ತನಕ ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ ಇರ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ಅಡುಗೆ ಮಾತ್ರ ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ. ಈಗ ಅದೇ ಬ್ರಾಹ್ಮಣ ಹೆಣ್ಮಕ್ಳೇನು ಅಂದರೆ ಅಡುಗೆ ಮಾಡ್ತಾರೆ. ಅವಾಗ ದಿವಸ ಊಟವೇ ಇರ್ತಿರ್ಲಿಲ್ವಲ್ಲ. ಯಾವುದೋ ಒಬ್ಬ ರಾಯನ ಮದುವೆಯಲ್ಲಿಯೋ ಯಜ್ಞದಲ್ಲಿಯೋ ಊಟ ಆದರೆ ಊಟ, ಇಲ್ಲ ಅಂದ್ರೆ ಇಲ್ಲ. ಅವಾಗ ಅವ್ರೇನು ಮಾಡ್ತಾಯಿದ್ರು ಅದನ್ನೇ ತಗೊಳ್ತಾ ಇದ್ರು. ಈಗ ನಮ್ಮ ಹೊಡಿವಂತ ಆಚಾರ್ಯರಿಗೆ ಅಶ್ವಮೇಧದಲ್ಲಿ ಯಾರು ಅಡುಗೆ ಮಾಡ್ತಾ ಇದ್ರು ಅಂತಂದರೆ ಎಲ್ಲ ಹೆಣ್ಮಕ್ಳು ಸೇರಿ ಮಡಿಯಲ್ಲಿ ಇದ್ದಲು ಒಲೆ ಮೇಲೆ ಮಾಡ್ತಾ ಇದ್ರು ಅಂತ ಹೇಳಿ ಯಾರು.
ಬ್ರಾಹ್ಮಣ ಹೆಣ್ಮಕ್ಳು ಅಡುಗೆ ಮಾಡ್ತಾ ಇದ್ದದ್ದು ಅಂತ ಹೇಳಿ ಯಾರು ಅವಾಗ ಅದಿರಲೇ ಇರಲಿಲ್ಲ. ಅದರಿಂದಾಗಿ ಕಲಿಯುಗದಲ್ಲಿ ಅವರ ಜೊತೆಗೆ ಇದ್ದು ಮಾಡಿದ್ರೆ ಆಯಿತು, ಅಷ್ಟು ಸುಲಭದಲ್ಲಿ. ನಾತಿ ಕ್ಲೇಶೇನ ಮಹತಾ ತಾನೇವ ಪುರುಚೋ ಯಥಾ. ಅದರಿಂದಾಗಿ ಕ್ಲೇಶವಿಲ್ಲದೆ ಹೆಣ್ಣು ಮಕ್ಕಳು ಅದನ್ನು ತಗೊಳ್ತಾ ಇದ್ರು. ಇದನ್ನು ಇವರೇನು ಅರ್ಥ ಮಾಡ್ಕೊಂಡ್ಬಿಟ್ರು, ವೇದಾದಿಗಳನ್ನು ಕಲೀಲಿಕ್ಕೇ ಇಲ್ಲ, ವಿಷ್ಣು ಸಹಸ್ರನಾಮ ಹೇಳಲಿಕ್ಕೇ ಇಲ್ಲ ಅಂತ ಹಂಗೆ ಅರ್ಥ ಮಾಡ್ಕೊಂಡ್ಬಿಟ್ರು ಮಡಿವಂತರು. ಮಧ್ವಾಚಾರ್ಯರ ಕಾಲದಲ್ಲಿ ಅವ್ರ ತಾಯಿ ಏನು ಹೇಳ್ತಾ ಇದ್ರು, ನಾಸ್ತಿಕರಾಗಿದ್ರೆ ಅಥವಾ ಮುಂದೆ ದಾಸ ಸಾಹಿತ್ಯದವರು ಬರ್ತಾರೆ, ಅವರು ಕನ್ನಡ ಹಾಡುಗಳನ್ನು ಮಾಡ್ತಾರೆ, ಅದನ್ನ ನಾವು ಇವಾಗ ಏನು ಹೇಳಲ್ಲ ದೇವ್ರ ಬಗ್ಗೆ ಅಂತ ಹೇಳ್ತಾ ಇದ್ರ. ಅವರು ಸೇವೆ ಮಾಡ್ತಾ ಇದ್ರು ತಾನೆ. ಇವ್ರ ಪ್ರಕಾರ ಹಾಗೆ ಯಾವುದೇ ಹೋಗಿ ಕೇಳಿ. ಅಲ್ಲಿ ಯಾರೋ ಪಾಪ ಹುಬ್ಬಳ್ಳಿಯಲ್ಲಿ ಎಲ್ಲ ಕಾಲೇಜಿನಲ್ಲಿ ಒಬ್ಬ ಆಡಳಿತ ಅಧ್ಯಕ್ಷ, ಅವನು ಇದಕ್ಕೆ ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಹೇಳಬೇಕು ಅಂತ, ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಹೇಳಿಸ್ತಾ ಇದ್ದೆ. ಯಾರೇ ಬರಲಿ, ಕ್ರೈಸ್ತರು, ಮುಸಲ್ಮಾನರು, ಲಿಂಗಾಯತರು ಯಾರೇ ಬಂದರೂ ವಿಷ್ಣು ಸಹಸ್ರನಾಮ ಹೇಳಬೇಕು. ಆ ಥರ ಅವನು ರೂಲ್ ಮಾಡ್ದ. ಪಾಪ ನಡ್ಕೊಂಡು ಹೋಗ್ತಾ ಇದೆ. ಮಹಾಸ್ವಾಮಿಗಳು ಬಂದರು ಅಲ್ಲಿಗೆ. ಎಲ್ಲ ನಿನ್ನ ಬಗ್ಗೆ ಒಳ್ಳೆ ಸಮಾಧಾನ ಇದೆಯಪ್ಪ, ವಿಷ್ಣು ಸಹಸ್ರನಾಮ ಯಾಕೆ ಹೇಳಿಸ್ತಾ ಇದ್ದೀವಿ, ಹೇಳಿಸ್ಬೇಡ, ಅದೊಂದು ಬಿಡಿಸ್ಬಿಡು. ಅದೊಂದು ಬಿಟ್ಟರೆ ಮತ್ತೇನಿದೆ, ಇನ್ನೇನಿಲ್ಲ, ಇನ್ನೆಲ್ಲ ಬಿಟ್ಟಾದಾಗೆ. ದಾಸರ ಪದ್ಯ ಇದೆಯೋ ಇಲ್ಲೋ ಹೇಳಿಸು ಅಂತೆ. ಇದು ಏನು ಹೇಳಬೇಕು, ಎಷ್ಟಂದ್ರೂ ಜರಾಕ್ಸೆ, ಮೂಲವೇ ಅಲ್ವಾ. ಇದನ್ನು ಹೀಗೆ ಅರ್ಥ ಮಾಡಿಕೊಂಡ್ರು. ಅದರಿಂದಾಗಿ ನಾನು ಹೇಳಿದೆ, ಸುಲಭವಾಗಿ ಹೆಣ್ಣು ಮಕ್ಕಳು ಗಂಡನ ಜೊತೆಯಾಗಿದ್ದ ನಿಂತರೆ ಸಾಕು, ಅವ್ರಿಗೆ ಒಳ್ಳೆಯದಾಗತ್ತೆ. ಅದು ಸನ್ಮಾರ್ಗದಲ್ಲಿರುವ ಗಂಡ ಸಿಗ್ಬೇಕು, ಅದು ಬೇರೆ. ನಿಂತರೆ ಸಾಕು. ಅದಕ್ಕಾಗಿ ಯೋಷಿತಃ ಧನ್ಯಾಹ ಶೂದ್ರ ಸಾಧು ಕಲಿಸ್ಸಾಧು ಯೋಷಿತೋ ಧನ್ಯಾಹ ಅನ್ನೋದಕ್ಕೆ 3 ನನ್ನ ಉದ್ಗಾರ ಏನಿದೆ ಅದನ್ನು ಹೇಳಿದೆ ಅಂತಂದರು. ಇವರೇನು ಕೇಳಲಿಕ್ಕೆ ಹೋಗಿದ್ದು, ಎಲ್ಲ ಸ್ತ್ರೀಯರು, ಋಷಿಗಳು ಯಾರು ಪುಣ್ಯವನ್ನು ಯಾರು ಗಳಿಸ್ತಾರೆ, ಹೇಗೆ ಗಳಿಸ್ತಾರೆ, ಸುಲಭವಾಗಿ ಪುಣ್ಯ ಹೇಗಾಗತ್ತೆ ಅಂತ ಕೇಳಲಿಕ್ಕೆ ಹೊರಟಾಗ ಅವರು ವೇದವ್ಯಾಸರು ಅವರು ಬಂದ ಕೂಡಲೇ ಸ್ನಾನ ಮಾಡ್ತಾನೆ ಉತ್ತರ ಹೇಳ್ಬಿಟ್ರು. ಆಮೇಲೆ ಆ ಉತ್ತರ ತಿಳ್ಕೊಳ್ಳಿಕ್ಕೆ ಮತ್ತೆ ಎಕ್ಸ್ಪ್ಲನೇಷನ್ ಬೇಕಾಯ್ತು. ಇತಿ ಪ್ರಹಸ್ಯತಾನಾಹ ಕೃಷ್ಣದ್ವೈಪಾಯನೋ ಮುನಿ ವಿಸ್ಮಯೋತ್ಫುಲ್ಲ ನಯನಾನ್ ತಾಪಸಾನ್ಸ್ತಾನುಪಾಗತಾನ್. ಹೀಗೆ ಬಂದವರಿಗೆ ಹೇಳಿದ್ದು ಪ್ರಾಸಂಗಿಕವಾಗಿ ಸಾಧು 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 ಅಂತ ನಾನು ಹೇಳಿದ್ದು. ಅಂದರೆ ಸ್ವಲ್ಪೇನಾಪಿ ಹಿ ಧರ್ಮೇಣ ಪ್ರಯತ್ನೇನ ಧರ್ಮ ಸಿದ್ಧತಿ ವೈಕಲವು. ಸ್ವಲ್ಪ ಪ್ರಯತ್ನ ಪಟ್ಟರೂ ಸಾಕು, ದೇವರು ಕರುಣಾಳು ಪುಣ್ಯವನ್ನು ಅನುಗ್ರಹಿಸುತ್ತಾನೆ ಕಲಿಯುಗದಲ್ಲಿ. ಯಾಕೆಂದರೆ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ. ಆದ್ದರಿಂದ ತತಸ್ತ್ರಿತಯಮಪ್ಪೇತತ್ ಮಮ ಧನ್ಯತರಂ ಮತಂ ಧರ್ಮ ಸಂಪಾದನೆ ಕ್ಲೇಚೋ ದ್ವಿಜಾತೀನಾಂ ಕೃತಾದಿಚು. ಕೃತಯುಗ ಮೊದಲಾದವುಗಳಲ್ಲಿ ಧರ್ಮ ಸಂಪಾದನದಲ್ಲಿ ಎಷ್ಟು ಕ್ಲೇಶ. ಭವದ್ಭಿರಯದಭಿಪ್ರೇತಂ ತರೇತತ್ ಕಥಿತಂ ಮಯಾ ಅಪೃಷ್ಟೇನಾಪಿ ಧರ್ಮಜ್ಞಾಃ ಕಿಮನ್ಯತ್ ಕಥ್ಯತಾಂ ದ್ವಿಜಾಃ. ನೀವು ಕೇಳದೆ ಹೋದ್ರು, ಬಾಯ್ಬಿಟ್ಟು ಕೇಳಲಿಲ್ಲ, ಮನಸ್ಸಲ್ಲಿ ಪ್ರಶ್ನೆ ಇಟ್ಕೊಂಡು ಬಂದ್ರಿ, ನನಗೆ ಗೊತ್ತಾಯಿತು ಹೇಳಿದೆ ಅಂತಂದಾಗ ವೇದವ್ಯಾಸರನ್ನು ಹೊಗಳಿ ಅವರೇನು ಮಾಡಿದ್ರು, ಯಥಾಗತಂ ದ್ವಿಜಾ ಜಗ್ಮುಹು ವ್ಯಾಸೋಕ್ತಿ ಕೃತ ನಿಶ್ಚಯ. ವೇದವ್ಯಾಸರ ಮಾತಿನಿಂದ ನಿಶ್ಚಯವನ್ನು ಹೊಂದಿ ಅವರು ಹೊರಟರು. ಇದು ನಿನಗೂ ಹೇಳಿದ ರಹಸ್ಯ. ಅತ್ಯಂತ ದುಷ್ಟಸ್ಯ ಕಲೇಃ ಅಯಮೇಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಬಂಧ ಪರಂ ವ್ರಜೇತ್. ಎಲ್ಲ ದೋಷಗಳಿಂದ ತುಂಬಿರುವ ಕಲಿಯುಗದಲ್ಲಿರುವ ಗುಣ ಕೃಷ್ಣ ಮಂತ್ರ ಜಪ. ಯಚ್ಚಾಹಂ ಭವತಾ ಪೃಷ್ಟೋ ಜಗತಾಮುಪಸಂಹೃತಿಂ ಪ್ರಾಕೃತಾಂ ಅಂತರಾಲಾಂ ಚ ತಾಮಪ್ಪೇಶ ವದಾಮಿತೇ. ಆಮೇಲೆ ನೀವು ಕೇಳಿದ್ದೀರಿ ಜಗತ್ತಿನ ಸಂಹಾರ ಹೇಗೆ ಅಂತ.
ಅದನ್ನು ಹೇಳ್ತಾರೆ. ಅದನ್ನು ನಾವು ಬಹಳ ನೋಡಿದ್ದೇವೆ. ಮಹಾಭಾರತದಲ್ಲಿಯೂ ಮೊನ್ನೆ ನೋಡಿದ್ದೇವೆ, ಭಾಗವತದಲ್ಲಿಯೂ ನೋಡ್ತೇವೆ. ಅದರಿಂದಾಗಿ ನಾನು ಈ 3ನೇ ಮತ್ತು 4ನೇ ಅಧ್ಯಾಯವನ್ನು ಬಿಡ್ತಾ ಇದ್ದೇನೆ. ಯಾಕೆಂದರೆ ಬಹಳ ಆವೃತ್ತವಾಗಿದೆ ಎನ್ನುವ ದೃಷ್ಟಿಯಿಂದ. ಇನ್ನು 5ನೇ ಅಧ್ಯಾಯಕ್ಕೆ ನಾವು ಬರಲಿದ್ದೇವೆ. ಪರಾಶರ ಉವಾಚ ಆಧ್ಯಾತ್ಮಿಕಾದಿಮೈತ್ರೇಯ ಜ್ಞಾತ್ವಾ ತಾಪತ್ರಯಂ ಬುಧಃ ಉತ್ಪನ್ನ ಜ್ಞಾನವೈರಾಗ್ಯ ಪ್ರಾಪ್ನೋತಿ ಆತ್ಯಂತಿಕಂ ಲಯಂ. ತಾಪದ ಬಗ್ಗೆ ಗೊತ್ತಾಗಬೇಕು. ತಾಪತ್ರಯ ಅಂತೇವಲ್ಲ, 3 ತರಹದ ತಾಪ. ಆ ತಾಪದ ಬಗ್ಗೆ ಗೊತ್ತಾಗಿ 3 ತಾಪಗಳನ್ನು ತಿಳಿದುಕೊಂಡು ಅದಾದ ಮೇಲೆ ಅದನ್ನು ಮೀರುವ ಉಪಾಯ. ನಾವು 106 ತಾಪತ್ರಯ ಅಂತೀವಿ. ತ್ರಯ ಅಂದರೆ 3, ತಾಪ ಅಂದರೆ ದುಃಖ. 3 ತರಹದ ದುಃಖ ಬರುತ್ತೆ, ತಾಪತ್ರಯ. ನಾವು ಅಂದ್ಕೊಳ್ಳೋದು ಹೇಗೆ, 106 ತಾಪತ್ರಯ. ತಾಪತ್ರಯ ಅನ್ನೋದಕ್ಕೆ ಕಷ್ಟ ಅಂತ ಅರ್ಥ ಮಾಡ್ಬಿಟ್ಟು 106 ತಾಪಗಳು ಅಂತ ಹೇಳೋಣ. ಆಧ್ಯಾತ್ಮಿಕೋಪಿ ದ್ವಿವಿಧ ಶಾರೀರೋ ಮಾನಸಸ್ತಥಾ. ಒಂದು ಜೀವಕ್ಕೆ ಸಂಬಂಧಪಟ್ಟ ಕ್ಲೇಶ, ಇನ್ನೊಂದು ಶರೀರಕ್ಕೆ ಸಂಬಂಧಪಟ್ಟ ಕ್ಲೇಶ, ಇನ್ನೊಂದು ಮನಸ್ಸಿಗೆ ಸಂಬಂಧಪಟ್ಟ ಕ್ಲೇಶ. ಇವೇ 3. ಶರೀರ ಕ್ಲೇಶ ಅಂದರೆ ಏನು? ಶಿರೋರೋಗ ಪ್ರತಿಶ್ಯಾಯ ಜ್ವರ ಶೂಲಭಗಂಧರೈ ಗುಲ್ಮಾರ್ಷಶ್ವಯಥುಶ್ವಾಸ ಛರ್ದ್ಯಾದಿಭಿರನೇಕಧಾ. ದೇಹದಿಂದ ಉಂಟಾಗುವ ಸಮಸ್ಯೆಗಳು. ದೇಹ ಇದ್ದರೆ ತಲೆನೋವು, ಶಿರೋರೋಗ. ಆಮೇಲೆ ಪ್ರತಿಶ್ಯಾಯ, ಕೊಬ್ಬಿನಿಂದ ಬರುವ ಸಮಸ್ಯೆಗಳು. ಆಮೇಲೆ ಜ್ವರ ಗೊತ್ತಿದೆ. ಶೂಲ ಅಂದರೆ ನೋವು. ಭಗಂಧರ ಅಂತಂದರೆ ಕೆಲವರು ಹೇಳ್ತಾರೆ ಕ್ಯಾನ್ಸರ್ ಅಂತ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಭಗಂಧರ ಅಂತಂದರೆ ಮೂತ್ರ ಸಂಬಂಧಿ ರೋಗ, ಅದು ಉದರ ಶೂಲೆಯಲ್ಲಿ ಬರುತ್ತೆ ಅಂತ. ಪೈಲ್ಸು ಅದು ಭಗಂಧರನೇನಾ? ಹಾಂ. ಗುಲ್ಮಾರ್ಷಶ್ವಯಥು. ಗುಲ್ಮ ಅಂತಂದರೆ ಗೆಡ್ಡೆ, ಅರ್ಷ ಅಂತಂದರೆ ಕ್ಯಾನ್ಸರು, ಶ್ವಯಥು ಅಂತ ಹೇಳಿದ್ರೆ ವಾಂತಿ ಅಲ್ಲ, ಶ್ವಯಥ ಅಂತ ಹೇಳಿದ್ರೆ ಅದೊಂದು ತರಹದ ರೋಗ. ಇನ್ನು ಶ್ವಾಸ, ಉಸಿರಾಟದ ಸಮಸ್ಯೆ. ಛರ್ದಿ ಅಂತಂದರೆ ವಾಂತಿ. ಹೀಗೆ ಅನೇಕ ರೋಗ. ಆಮೇಲೆ ಅಕ್ಷಿರೋಗ, ಕಣ್ಗಳದ್ದು. ಆಮೇಲೆ ಅತಿಸಾರ, ವಿಪರೀತ ಏನು ತಿಂದರೂ ಹೊರಗಡೆ ಹೋಗ್ತಾ ಇರುತ್ತೆ. ಕುಷ್ಠ. ಇವೆಲ್ಲ ಶರೀರದ ತಾಪ. ಶರೀರದ ತಾಪ ಅಂದರೆ ಇಷ್ಟು ಇರುತ್ತೆ. ಇಷ್ಟು ಯಾವುದಾರೊಂದು ಬರ್ತಾ ಇರುತ್ತೆ. ಅಲ್ಪಕಾಲಿಕವೋ ಬಹುಕಾಲಿಕವೋ. ಮಾನಸಂ ಶ್ರೋತುಮರ್ಹತಿ. ಇನ್ನು ಮಾನಸ ರೋಗ. ಮಾನಸ ರೋಗ ಯಾವುದು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಭಯ, ದ್ವೇಷ, ಲೋಭ, ಮೋಹ, ವಿಷಾದ, ಶೋಕ, ಅಸೂಯ, ಅವಮಾನ, ಈರ್ಷ್ಯ, ಎನ್ವಿ ಅಂತೇನು ಹೇಳ್ತೇವೆ ಅದು, ಮಾತ್ಸರ್ಯ, ಇವುಗಳು. ಮಾನಸೋಪಿ ದ್ವಿಜಶ್ರೇಷ್ಠ ತಾಪೋ ಭವತಿ ನೈಕಧಾ. ಹೀಗೆ ಮಾನಸ ಸಮಸ್ಯೆಗಳು. ಇನ್ನು ಜೀವನಿಗೆ ಬರುವ ಸಮಸ್ಯೆ ಯಾವುದು? ಮೃಗ ಪಕ್ಷಿ ಮನುಷ್ಯಾದ್ಯೈ ಪಿಶಾಚೋರಗ ರಾಕ್ಷಸೈ ಸರೀಸೃಪಾದ್ಯೈಶ್ಚ ನೃಣಾಂ ಜಾಯತೆ ಚಾಧಿಭೌತಿಕ. ಮೃಗ ಶರೀರ, ಪಕ್ಷಿ ಶರೀರ, ಮನುಷ್ಯ ಶರೀರ, ಪಿಶಾಚ ಶರೀರ, ನಾಗ ಶರೀರ, ರಾಕ್ಷಸ ಶರೀರ, ಸರೀಸೃಪ, ಇವುಗಳೆಲ್ಲ ಆಧಿದೈವಿಕ ಸಮಸ್ಯೆ. ಯಾಕೆಂದರೆ ಮನುಷ್ಯ ಅಥವಾ ಒಬ್ಬ ಜೀವ ಅವನು ಪೂರ್ತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಬೇರೆ ಯಾವ ದೇಹವೂ ಕೂಡ ಇದಲ್ಲ, ಏನೋ ಯೋಗ್ಯವಾದದ್ದಲ್ಲ. ಯಾವುದೇ ಶರೀರ ಏನಿದೆ, ಮನುಷ್ಯ ಅಥವಾ ಒಬ್ಬ ಜೀವ ಒಂದನ್ನು ಪೂರ್ತಿ ತಿಳ್ಕೊಳ್ಳಿಕ್ಕೆ ಅವನ ದೇಹದ್ದೇ ಸಮಸ್ಯೆ. ಅವನ ದೇಹವೇ ಬಂಧನ. ಯಾಕೆ ಅಂದರೆ ದೇಹದ ಪರಿಸರದಿಂದಲೇ ಎಲ್ಲವನ್ನು ಅಳಿತಾನೆ.
ಆನಂತ್ಯ ತಿಳ್ಕೊಳ್ಳಿಕ್ಕೆ ಯಾಕಾಗಲ್ಲ ಅಂದರೆ ಇಂದ್ರಿಯದ ಸಮಸ್ಯೆ. ಅತೀಂದ್ರಿಯವಾದ ವಸ್ತುಗಳು ಅಂತ ಯಾಕೆ ಬಂತು ಅಂದರೆ ಇಂದ್ರಿಯವನ್ನು ಮೀರಿದೆ. ಆದ್ದರಿಂದಾಗಿ ಅವನಿಗೆ ಎಷ್ಟು ಕಾಣಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟೇ ತಿಳ್ಕೊತಾನೆ. ಅದರ ಹಿನ್ನೆಲೆಯಲ್ಲಿಯೇ ಅವನು ದೇವರಿಲ್ಲ ಅನ್ನಲಿಕ್ಕೆ ಅನೇಕ ತರ್ಕಗಳನ್ನು ಹುಡ್ತಾನೆ. ನನಗಂತೂ ಕಾಣಿಸ್ತಾ ಇಲ್ಲ, ನಾನಂತೂ ಒಪ್ಪಲ್ಲ ಅಂತ ಕಡೆಗೆ ತರ್ಕ ವಿಶ್ವವ್ಯಾಪ್ತಿ ಆಗಲಿಲ್ಲ ಅಂದರೆ ಇದೆಲ್ಲ ಜೀವಕ್ಕೆ ಅಂಟಿಕೊಂಡ ಪ್ರಾಬ್ಲಮ್. ಬೇರೆ ಬೇರೆ ಶರೀರ ಬಂದ್ಬಿಡೋದು. ಇದನ್ನು ಆದಿಭೌತಿಕ ಅಂತ ಕೂಡ ಕರೀತಾರೆ. ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ. ಆಯ್ತಾ? ಇದನ್ನು ಇನ್ನೊಂದು ರೀತಿಯಿಂದ ನೋಡೋದಾದರೆ ಶೀತ, ವಾತ, ಉಷ್ಣ, ಮಳೆ, ನೀರು, ಮಿಂಚು, ಗುಡುಗು ಇದೆಲ್ಲ ತಾಪ ಅಧಿದೈವಿಕ ತಾಪ. ಅಧ್ಯಾತ್ಮ, ಅಧಿದೈವ, ಅಧಿಭೌತ. ಗರ್ಭಜನ್ಮಜರಾಜ್ಞಾನ ಮೃತ್ಯುರ್ನಾರಕಜಂ ತಥಾ ದುಃಖಂ ಸಹಸ್ರಚೋ ಭೇದೈ ಭಿದ್ಯತೆ ಮುನಿಸತ್ತಮ. ಗರ್ಭದಲ್ಲಿ ಹುಟ್ಟಿನಿಂದ, ಮುಪ್ಪಿನಿಂದ, ಅಜ್ಞಾನದಿಂದ, ಮೃತ್ಯುವಿನಿಂದ, ನರಕದಿಂದ ಬರುವ ಸಮಸ್ಯೆಗಳು. ಇದನ್ನು ಹೀಗೂ ಮಾಡಬಹುದು. ಗರ್ಭದಿಂದ ಶುರು ಆಗತ್ತೆ, ಉಲ್ಬದಿಂದ ಕೂಡಿಕೊಂಡು ಭುಗ್ನ ಪೃಷ್ಠಗ್ರೀವಾಸ್ತಿ ಸಂಹತಿ, ಹೀಗೆ ಎಲ್ಲವನ್ನ ಇರುಕಿಸಿಕೊಂಡು ಇರ್ತಾನೆ. ಭುಗ್ನ ಅಂದರೆ ಹೀಗೆ ನೆಗ್ಗಿ ಹೋದ ಅಂತ ಅರ್ಥ. ಆ ರೀತಿ ಇರ್ತಾನೆ. ಅತ್ಯಂಲ ಕಟು ತೀಕ್ಷ್ಣೋಶ್ಚ ಲವಣೇರ್ ಮಾತೃಭೋಜನೈಹಿ. ತಾಯಿ ಏನು ಮಾಡ್ತಾಳೆ? ಬಹಳ ಖಾರ, ಸಿಹಿ ಮೊದಲಾದ ಪದಾರ್ಥಗಳನ್ನು ತಿಂತಾಳೆ. ಅದು ಒಳಗಡೆ ಅವನಿಗೆ ವೇದನೆ ಆಗುತ್ತೆ. ಹೀಗಾಗಿ ಮಗು ಹೊರಗಡೆ ಬಂದಾಗ ತಾಯಿ ಊಟ ಮಾಡ್ಬೇಕಾದ್ರೆ ಅದು ಅಳತ್ತೆ. ಯಾಕೆಂದರೆ ಅದು ಹಿಂದಣ ಸಂಸ್ಕಾರ, ಅದು ತಿಂದರೆ ನನಗೂ ನೋವಾಗುತ್ತೆ ಅಂತ. ಹೌದ್ರಿ? ಹಾಂ. ಇಲ್ಲ ಅಂದರೆ ಯಾಕೆ ಮಕ್ಕಳಿಗೇನು ಮನಸ್ಸೇ, ಇವಳಿಗೆ ನೋವು, ಊಟ ಮಾಡಲಿಕ್ಕೆ ಬಿಡಬಾರದು ಅಂತ. ಅದು ತಿನ್ನಬೇಕಾದ್ರೆ ನೋವಾಗತ್ತೆ ಅಂತ ಹೋ ಅಂತ ಅಳ್ತವೆ. ಪ್ರಸಾರಣ ಕುಂಚನಾದವು ನಾಂಗಾನಾಂ ಪ್ರಭುರಾತ್ಮನಃ ಶಕೃನ್ಮೂತ್ರ ಮಹಾಪಂಕಶಾಯಿ ಸರ್ವತ್ರ ಪೀಡಿತ. ಹೀಗೆ ಪೂರ್ತಿಯಾಗಿ ಮೈ ಮುರಿಲಿಕ್ಕಾಗಲ್ಲ. ಅದಕ್ಕೆ ಮಗು ಹೊರಗಡೆ ಬಂದ ಕೂಡಲೇ ಮೈ ಮುರಿಯೋದು ನೋಡ್ತಾ ಇತ್ತು, ಮೈ ಮುರಿಯುತ್ತೆ. ಯಾಕೆ ಅಂದರೆ ಅಷ್ಟು ಹೊತ್ತು ಅಲ್ಲಿ ಸಮಸ್ಯೆ. ಆಯ್ತಾ? ನಿರುಚ್ಛ್ವಾಸಸ್ಥ ಚೈತನ್ಯ ಸ್ಮರನ್ ಜನ್ಮಶತಾನ್ಯಥ ಆಸ್ತೆ ಗರ್ಭೇತಿ ದುಃಖೇನ ನಿಜ ಕರ್ಮ ನಿಬಂಧನ. ಉಸಿರು ಮುಗಿನಿಂದ ಆಡಲಿಕ್ಕಾಗಲ್ಲ. ಅದಕ್ಕೆ ಸಪ್ಲೈ ಆಗಬೇಕಾದದ್ದು ಆಂಬಿಲಿಕಲ್ ಕಾರ್ಡ್, ನಾಭಿ ಇದರ ಮೂಲಕ. ಅದರಿಂದ ಆ ದ್ವಾರದಿಂದ ಅವನು ಉಸಿರಾಡ್ತಾನೆ. ಹಾಗೆ ಒದ್ದಾಟ ಪಡ್ತಾ ಒಳಗಡೆ ಕೊಳಗಳ ನಡುವೆ ಇದ್ದುಕೊಂಡು ಮೂರ್ಛಾಂ ಅವಾಪ್ಯ ಮಹತೀಂ, ಮೂರ್ಛೆ ಅವನಿಗೆ ಒಳಗಡೆ, ಅಪ್ಪ ಇನ್ನು ಈ ತರಹದ ಗರ್ಭವಾಸ ಬರಬಾರದು ಅಂತ ಅನ್ಸತ್ತೆ. ಹೊರಗಡೆ ಬಂದ ಕೂಡಲೇ ಎಲ್ಲ ಮರೆಯುತ್ತೆ. ಕಂಡು ಎನೆ ಪಿಚಾಶಕ್ತ. ಆಮೇಲೆ ಅವನಿಗೆ ಕೆರ್ಕೊಳ್ಳಿಕ್ಕೂ ಗೊತ್ತಾಗ್ತಾ ಇರಲ್ಲ ಮಗುವಾಗಿದ್ದಾಗ. ಹಿಂದೆ ಎಲ್ಲ ಶಾಲೆಗೆ ಹೆಂಗೆ ಸೇರಿಸ್ತಾ ಇದ್ರು ಅಂದರೆ ಈ ಕೈ ಪೂರ್ತಿ ಹೀಗೆ ಬಂದರೆ ಓ ಇವನು ಶಾಲೆಗೆ ಯೋಗ್ಯ ಅಂತ, ಇವನು ಕಲೀಲಿಕ್ಕೆ ಯೋಗ್ಯ ಅಂತ ಅವಾಗ ಹಂಗೆ ತೀರ್ಮಾನ ಮಾಡ್ತಾ ಇದ್ರಂತೆ. ಈಗ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ಅಷ್ಟೇ. ಆಗ ಏನಾಗತ್ತೆ, ಸ್ವಚ್ಛಂದತೆಯೂ ಇರಲ್ಲ, ಒದ್ದಾಡ್ತಾನೆ. ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾರೆ, ಇವನಿಗೇನು ಬೇಕೋ ಅದನ್ನು ಹೇಳಲಿಕ್ಕೆ ಆಗ್ತಾ ಇರಲ್ಲ. ಅಶುಚಿ ಪ್ರಸ್ತರೇ ಸುಪ್ತ ಕೀಟದಂಚಾದಿಭಿಸ್ತತ ಭಕ್ಷಮಾಣೋಪಿ ನೈವೇಚಾಂ ಸಮರ್ಥೋ ವಿನಿವಾರಣೆ. ಆಮೇಲೆ ನಾವು ಎಷ್ಟೇ ಶುದ್ಧ ಅಂತ ಅಂದುಕೊಂಡ್ರು ನಮಗೆ ನಮ್ಮ ಪಾಲಿಗೆ ಅದು ಶುದ್ಧವಾದ ಬಟ್ಟೆಯಲ್ಲಿ ಹಾಕಿದ್ದೇವೆ, ಕ್ರಿಮಿಕೀಟಗಳೆಲ್ಲ ಇಲ್ಲ, ಆ್ಯಂಟಿ ಜರ್ಮ್ಸ್ ಇರುತ್ತೆ ಅಂತ ನಮ್ಮ ತಲೆಯಲ್ಲಿ. ಆದರೆ ಅದರ ವಾಸ್ತವ ಏನೋ ದೇವರಿಗೆ ಗೊತ್ತು. ಅದು ಯಾವುದು ಕಡಿತಾ ಇರುತ್ತೋ, ಅದು ಯಾವುದು ಬೇಕಾಗಿರಲ್ವೋ ಅದು ಅವರಿಗೆ. ನಾವು ಮಗುವನ್ನು ಕ್ಲೀನಾಗಿಡಬೇಕು ಅಂತ ನಮಗೆ. ಜನ್ಮ ದುಃಖಗಳು ಅನೇಕ ಅದು ನೆನಪಾಗತ್ತೆ ಅವನಿಗೆ. ಅಜ್ಞಾನ ತಮಸಾಚ್ಛನ್ನೋ ಮೂಢಾಂತಃಕರಣೋ ನರಹ. ಹೊರಗಡೆ ಬಂದ ಕೂಡಲೇ ನಾನು ಯಾರು ಅನ್ನೋದೇ ಗೊತ್ತಿರಲ್ಲ. ಅವ್ರು ಏನು ಕರೀತಾರೆ ಆ ಹೆಸರು ತನ್ನದು ಅಂತ ಅಂದುಕೊಳ್ತಾನೆ.
ಯಾವ ಬಂಧನದಿಂದ ನಾನು ಬದ್ಧ, ಯಾವುದು ಕಾರಣ ಇಲ್ಲ, ಯಾವುದು ಕಾರ್ಯ, ಯಾವುದು ನಿತ್ಯ, ಏನು ಹೇಳಬೇಕು ಏನು ಹೇಳಬಾರದು, ಯಾವುದು ಧರ್ಮ ಯಾವುದು ಅಧರ್ಮ, ಎಲ್ಲಿದ್ದೇನೆ ಹೇಗಿದ್ದೇನೆ, ಏನು ಮಾಡಬೇಕು ಏನು ಮಾಡಬಾರದು, ಯಾವುದು ಗುಣ ಯಾವುದು ದೋಷ ಏನೂ ಗೊತ್ತಿರಲ್ಲ. ಅವನನ್ನು ನಾವು ನಮಗೆ ಬೇಕಾದ ಆಕಾರದಲ್ಲಿ ತಿದ್ದುತ್ತೇವೆ. ನಮಗೆ ಬೇಕಾದ ಆಕಾರದಲ್ಲಿ ಅವನನ್ನು ತಿದ್ದೋದು. ಅವನೇನು ಮಾಡಬೇಕು, ಅದರಿಂದ ಆಚೆ ಬಂದು ಶಾಸ್ತ್ರವನ್ನು ಹಿಡಿದುಕೊಂಡು ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದರಿಂದ ನಿತ್ಯವಾದದ್ದರ ಕಡೆಗೆ ಹೇಗೆ ಹೋಗಬೇಕು, ಅದು ಕಡೆಗೆ ಹೋಗಬೇಕು. ಎಷ್ಟು ಕಷ್ಟ! ಇದು ದೊಡ್ಡ ತಾಪ. ನರಕಂ ಕರ್ಮಣಾಂ ಲೋಪಾತ್ ಫಲಮಾಹುರ್ಮನೀಚಿಣಃ. ಕರ್ಮಗಳ ಲೋಪದಿಂದಲೇ ನರಕದ ಫಲ. ಅಕರ್ಮ ಯಾವುದು ಅದು ಗೊತ್ತಿಲ್ಲ. ಆಮೇಲೆ ಮುಪ್ಪು ಬರುತ್ತೆ, ಶಿಥಿಲಾವಯವ ಆಗತ್ತೆ. ಹಾಗಾಗಿ ಅವನು ಬರ್ತಾನೆ. ಅಷ್ಟೊತ್ತಾದರೂ ಕೂಡ ಅವನಿಗೆ ದೇವರ ಬಗ್ಗೆ ಶಾಸ್ತ್ರದ ಮೂಲಕ ತಿಳ್ಕೊಂಡಿರಬೇಕು ಅಂತಿಲ್ಲ. ಮತ್ತೆ ಮಗುವಾದಂತೆ ಆಗ್ತಾನೆ. ಈ ರೀತಿ ನಿರೂಪಣೆ. ಏವಮಾದೀನಿ ದುಃಖಾನಿ ಜರಾಯಾಮ್ ಅನುಭೂಯ ವೈ ಮರಣೆ ಯಾನಿ ದುಃಖಾನಿ ಪ್ರಾಪ್ನೋತಿ ಶೃಣುತಾನ್ಯಪಿ. ಹುಟ್ಟುವಾಗಲೂ ದುಃಖ ಇರುತ್ತೆ, ಸಾಯುವಾಗಲೂ ದುಃಖ ಇರುತ್ತೆ. ಅವನಿಗೆ ಕೆಲವೊಬ್ಬರಿಗೆ ಸಾಯುವಾಗ ನೆಮ್ಮದಿಯಿಂದ ಸಾಯಲಿಕ್ಕಾಗಲ್ಲ. ನಾನು ಹೋದ ಮೇಲೆ ಇವ್ರು ಹೇಗಿರ್ತಾರೋ, ನಾನು ಇಲ್ಲಿಯ ತನಕ ಇವರನ್ನು ಕಾಪಾಡ್ತಾ ಇದ್ದೆ, ಇಲ್ಲಿಯ ತನಕ ಎಲ್ಲ ಕಷ್ಟಗಳಿಗೂ ಉಪಾಯವನ್ನು ಸೂಚಿಸ್ತಾ ಇದ್ದೆ, ನಾನು ಹೋದ ಮೇಲೆ ಹೇಗಿರ್ತಾರೋ ಅಂತ ಇವನಿಗೆ. ಏತೆ ಕಥಂ ಭವಿಷ್ಯಂತೀತ್ಯತೀವ ಮಮತಾಕುಲಃ. ಆ ತರಹ ಇವರಿಗೆ ಆಗ್ತಾ ಇರುತ್ತೆ. ವಿಪರೀತ ವೇದನೆಗಳಾಗ್ತಾ ಇರುತ್ತೆ. ಏನು ಹೇಳಬೇಕೋ ಅದು ಹೇಳಲಿಕ್ಕಾಗೋದಿಲ್ಲ. ವಿಪರೀತ ಬಾಯಾರಿಕೆ ಆಗ್ತಾ ಇರುತ್ತೆ. ಇಲ್ಲಿಂದ ಹೋದ ಮೇಲೆ ಯಾತನಾ ಶರೀರವನ್ನು ಪಡೆಯುತ್ತಾನೆ ನರಕದಲ್ಲಿ. ಏತಾನ್ಯನ್ಯಾನಿ ಚೋಗ್ರಾಣಿ ದುಃಖಾನಿ ಮರಣೇಂದ್ರಣಾಂ ಶೃಣುಷ್ವ ನರಕೇಯಾನಿ ಪ್ರಾಪ್ಯಂತೆ ಪುರುಷೈರ್ಮೃತೈ. ಇದಾದ ಮೇಲೆ ಮೃತರಾದ ಪುರುಷರು ಮೃತರಾಗಿ ಬಹಳ ದುಃಖವನ್ನು ಅನುಭವಿಸ್ತಾರೆ. ಯಮಕಿಂಕರರು ಹಗ್ಗದಿಂದ ಹಿಡಿದು ಎಳೆಯೋದು, ದಂಡದಿಂದ ಹೊಡೆಯೋದು, ಯಮನ ಉಗ್ರವಾದ ದರ್ಶನ, ಉಗ್ರವಾದ ಮಾರ್ಗದ ಆಲೋಕನ, ಸುಟ್ಟ ಮರಳಿನ ಮೇಲೆ ನಡೆಯೋದು, ಇವುಗಳೆಲ್ಲ ನರಕ. ಕ್ರಕಚೈಪಾಟ್ಯಮಾನಾನಾಂ ಯಾತನಾ ಶರೀರ ಅಂತಾನೆ. ಏನು ಮಾಡಿದ್ರೂ ಆ ದೇಹ ಬಿಟ್ಟು ಹೋಗಲ್ಲ. ಅಂತಹ ಒಂದು ವಿಚಿತ್ರವಾದ ಅವಸ್ಥೆ. ಕೊಡಲಿಯನ್ನು ಬೀಸ್ತಾರೆ, ಭೂಮಿಯಲ್ಲಿ ಹೂಳುತ್ತಾರೆ. ಶೂಲೇಶು ಆರೋಪ್ಯಮಾಣಾನಾಂ, ಮಾಡಿದ ತಪ್ಪಿಗಳಿಗೆ ಅನುಗುಣವಾಗಿ ಶೂಲದಲ್ಲಿ ನೆಡ್ತಾರೆ, ಹುಲಿಯ ಬಾಯಿಗೆ ಹಾಕ್ತಾರೆ. ಗೃದ್ಧೈ ಸಂಭಕ್ಷ್ಯಮಾಣಾನಾಂ, ನಾವಿಲ್ಲೇನು ತಪ್ಪು ಮಾಡಿರ್ತೀವಿ ಆ ತಪ್ಪುಗಳಿಗೆ ಅನುಗುಣವಾಗಿ ಅಲ್ಲಿ ಶಿಕ್ಷೆ ಇರುತ್ತೆ. ಹದ್ದುಗಳು ಉಕ್ಕಿನ ಕೊಕ್ಕುಗಳಿಂದ ಕೆತ್ತುತ್ತವೆ. ನ ಕೇವಲಂ ದ್ವಿಜಶ್ರೇಷ್ಠ ನರಕೇ ದುಃಖ ಪದ್ಧತೆ. ಎಷ್ಟು ದುಃಖ ಇದೆ ಹೇಳಲಿಕ್ಕಾಗೋಲ್ಲ. ತೇಷಾಂ ಸಂಖ್ಯಾ ನ ವಿದ್ಯತೆ. ಎಷ್ಟು ನರಕಗಳು ಅಂತ ಹೇಳಲಿಕ್ಕಾಗಲ್ಲ. ಇನ್ನೂ ಕೆಲವೆಲ್ಲ ಹೇಳಲಿಲ್ಲ, ಕೇಳ್ತಾನೆ ಮೂರ್ಛೆ ಬಂದ್ಬಿಡಬಹುದು ಅಂತ ಹೇಳಲಿಲ್ಲ ಅಂತ. ತೃತೀಯೇ ಶಬ್ದಾವರೋಧ ಸಂಶೋಕಜಸ್ಯ ಅಂತ ಬ್ರಹ್ಮಸೂತ್ರವು ಕೂಡ ಇದನ್ನು ಹೇಳುತ್ತೆ. ಇನ್ನೂ ನರಕದ ವರ್ಣನೆ ನಾವು ಮಾಡಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ತಪ್ಪಿನ ತೀವ್ರತೆಯ ಜೊತೆಗೆ ಆ ದುಃಖದ ತೀವ್ರತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿಯೇ ಕೇಳಿ ಮೂರ್ಛೆ ಬಂದ್ಬಿಡಬಾರದಲ್ವಾ, ಅದಕ್ಕೆ ಅಂತ. ಇನ್ನು ಸ್ವರ್ಗಕ್ಕೆ ಹೋದರೆ ಸುಖವ ಅಂದರೆ ಅಲ್ಲಿಯೂ ಕೂಡ ಪುಣ್ಯ ಮುಗಿದ ಮೇಲೆ ಕೆಳಗಡೆ ಬೀಳೋದೆ. ಮತ್ತೆ ಯಥಾ ಪ್ರಕಾರ ಇದರಲ್ಲಿ ನಡೀತಾರೆ. ಸಂಸಾರ ಅಂದರೆ ಈ ತಿರುಗಾಟ ಅಂತ. ಯಾವುದ್ಯಾವುದು ಇಲ್ಲಿ ಪ್ರೀತಿಯನ್ನು ಉಂಟು ಮಾಡುತ್ತೋ ಅದೆಲ್ಲವೂ ದುಃಖಯೋನಿಯೂ ಹೌದು. ತದೇವ ದುಃಖ ವೃಕ್ಷಸ್ಯ ಬೀಜತ್ವಮುಪಗಚ್ಚತಿ. ಈ ರೀತಿಯಾಗಿ ಸಂಸಾರದಿಂದ
ದುಃಖಪಟ್ಟವರಿಗೆ ಒಂದು ಸುಖದ ದಾರಿ ಇದೆ. ಅದಕ್ಕಾಗಿ ಪ್ರಯತ್ನ ಪಡಬೇಕು. ಇದಕ್ಕೆ ಔಷಧಿ ಯಾವುದು ಅಂದರೆ ಭೇಷಜಂ ಭಗವತ್ ಪ್ರಾಪ್ತಿ ಏಕಾಂತ್ಯಂತಿಕೀನೃಣಾಂ, ಏಕಾಂತ ಆತ್ಯಂತಿಕೀನೃಣಾಂ ಭಗವತ್ ಪ್ರಾಪ್ತಿ ಅಂತನ್ನೋದೇ ಇದಕ್ಕೆ ಔಷಧ. ಅದನ್ನು ಪಡಿಬೇಕು. ಅದನ್ನು ಏನು ಪಡಿಬೇಕು ಅಂದರೆ ಜ್ಞಾನ ಬರಬೇಕು. ಜ್ಞಾನ ಯಾವುದು? ಆಗಮೋತ್ಥಂ ವಿವೇಕಾಚ್ಚ ದ್ವಿಧಾ ಜ್ಞಾನಂ ತದುಚ್ಯತೆ. ವೇದದಿಂದ ಬರುವ ಜ್ಞಾನ, ವೇದವನ್ನು ವಿಮರ್ಶೆ ಮಾಡಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ವೇದ ಹೇಳಿದ್ದರ ಬಗೆಗೆ ಅಲ್ಲದೆ ವೇದ ಸೂಚಿಸಿದ್ದರ ಬಗೆಗೂ ತಿಳ್ಕೊಳ್ಬೇಕು. ಶಬ್ದ ಬ್ರಹ್ಮಾಗಮಮಯಂ ಪರಂ ಬ್ರಹ್ಮ ವಿವೇಕಜಂ. ಶಬ್ದವನ್ನು ಮೀರಿದ, ವೇದವನ್ನು ಮೀರಿದ ದೇವರ ಬಗೆಗಿನ ಚಿಂತನೆ. ಅಂಧಂತಮೈವ ಜ್ಞಾನಂ ದೀಪವಚ್ಚೇಂದ್ರಿಯೋದ್ಭವಂ. ಇಂದ್ರಿಯದಿಂದ ಉಂಟಾದ ಜ್ಞಾನ ಏನಿದೆ ವೇದದ ಬಗ್ಗೆ ಅದು ದೀಪದ ಹಾಗೆ. ಅಜ್ಞಾನ ಏನಿದೆ ಕತ್ತಲ ಹಾಗೆ. ವೇದದಿಂದ ಉಂಟಾದ ಜ್ಞಾನ ದೀಪದ ಹಾಗೆ ದಟ್ಟವಾದ ಕತ್ತಲ ನಡುವೆ ದೀಪ ಇಟ್ಕೊಂಡು ಮುಂದೆ ಮಾತ್ರ ಗೊತ್ತಾಗ್ತಾ ಇರುತ್ತೆ, ಒಟ್ಟಾರೆ ಐಡಿಯಾ ಇರಲ್ಲ. ಆತ್ಮ ಸಾಕ್ಷಾತ್ಕಾರ ಆದಮೇಲೇ ಹೋಲ್ ಸೈಟ್ ಅಂತಾರಲ್ಲ, ಇಡೀ ಸಮಗ್ರ ಜ್ಞಾನ. ಆ ಹೋಲಿಸ್ಟಿಕ್ ಅಪ್ರೋಚು ಈಗೇನು ಮಾಡಿದ್ರೂ ಬರಲ್ಲ. ಅದರಿಂದಾಗಿ ಈಗ ವೇದದಿಂದ ಬರುವ ಜ್ಞಾನ ಏನಿದೆ ಅದು ದೀಪದ ತರಹ. ನೀವು ಕೈಯಲ್ಲಿ ದೀಪ ಇಟ್ಕೊಳ್ಬೇಕು. ಮುಂದೆ ನಡೀತಾ 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 ಮುಂದಿನ ಹೆಜ್ಜೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ, ಒಟ್ಟಾರೆ ಗೊತ್ತಾಗೋದಿಲ್ಲ. ಇದೇ ಎಕ್ಸಾಂಪಲ್. ಅಂಧಂತಮೈವ ಜ್ಞಾನಂ ದೀಪವಚ್ಚ ಇಂದ್ರಿಯೋದ್ಭವಂ. ಅದೇ ಎಕ್ಸಾಂಪಲ್. ನಾನು ಎಕ್ಸಾಂಪಲನ್ನು ಇಲ್ಲಿ ಹೇಳಿರೋದನ್ನೇ ಹೇಳೋದು. ಹಾಗೇನಾರಿದ್ರೆ ಹರಟೆ ಹೊಡೆಯೋದಿದೆ ಅಂತ ಹೇಳಿ ಬೇರೆ ಹೇಳ್ತೀನಿ ನಾನು. ಮನುರಪ್ಯಾಹ ವೇದಾರ್ಥಂ ಸ್ಮೃತ್ವಾ ಯನ್ಮುನಿ ಸತ್ತಮ. ಮನು ಹೇಳಿದ್ದನ್ನ ಕೇಳಿ, ದ್ವೇ ಬ್ರಹ್ಮಣಿ ವೇದಿತವ್ಯೇ ಶಬ್ದ ಬ್ರಹ್ಮ ಪರಂ ಚಯತ್. ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾಧಿಗಚ್ಚತಿ. ಎರಡು ದೊಡ್ಡ ವಸ್ತುಗಳನ್ನು ತಿಳಿಬೇಕಂತೆ ಮನು ಹೇಳಿದ್ದು. ದ್ವೇ ಬ್ರಹ್ಮಣಿ ವೇದಿತವ್ಯೇ. ಒಂದು ಶಬ್ದ ಬ್ರಹ್ಮ, ವೇದ ಶಬ್ದ ಬ್ರಹ್ಮ. ಶಬ್ದದಲ್ಲಿ ಹಿರಿದಾದದ್ದು ಯಾವುದು ಅಂದರೆ ವೇದ. ಅದರಿಂದ ಆಚೆಗಿರುವ ಬ್ರಹ್ಮ ದೊಡ್ಡ ವಸ್ತು ಅಂತಂದರೆ ದೇವರು. ಶಬ್ದ ಬ್ರಹ್ಮಣಿ ನಿಷ್ಣಾತಃ, ವೇದದಲ್ಲಿ ನಿಷ್ಣಾತನಾಗಿ ಪರಂ ಬ್ರಹ್ಮಾಧಿಗಚ್ಚತಿ, ವಿಷ್ಣುವನ್ನು ತಿಳಿಯಬೇಕು. ಯತ್ತದವ್ಯಕ್ತ ಮಜರಂ ಅಚಿಂತ್ಯಂ ಅಜಮವ್ಯಯಂ ಅನಿರ್ದೇಶ್ಯಮರೂಪಂಚ ಪಾಣಿಪಾದಾದ್ಯ ಸಂಯುತಂ ದ್ವೇ ವೈ ವಿದ್ಯೆ ವೇದಿತವ್ಯೇ ಇತಿ ಚ ಆಥರ್ವಣಿ ಶ್ರುತಿ. ಅಥರ್ವಣೋಪನಿಷತ್ತು ಕೂಡ ಇದನ್ನೇ ಹೇಳುತ್ತೆ, ಆಥರ್ವಣಿ ಶ್ರುತಿ, ಪರವಿದ್ಯೆ ಅಪರವಿದ್ಯೆ ಅಂತ. ಆಯ್ತಾ? ವಿಭು ಸರ್ವಗತಂ ರೂಪಂ ಭೂತಯೋನಿರಕಾರಣಂ. ಎಲ್ಲೆಡೆ ಇರುವ ಬೇರೆ ಬೇರೆ ರೂಪಗಳನ್ನು ತಳೆದಿರುವ ಪಂಚಭೂತಗಳಿಗೆ ಕಾರಣವಾದ ಯಾರಿಂದಲೂ ಮೂಡಿ ಬಂದಿರದ ಒಂದು ತತ್ವ ಇದೆ. ಅದನ್ನು ಜ್ಞಾನಿಗಳು ಬ್ರಹ್ಮ ಅಂತಾರೆ, ಪರಬ್ರಹ್ಮ ಅಂತಾರೆ. ಅದನ್ನು ಧ್ಯಾನ ಮಾಡಬೇಕಿದೆ ಮೋಕ್ಷವನ್ನು ಬಯಸುವವರು. ಶ್ರುತಿ ವಾಕ್ಯೋದಿತಂ ಸೂಕ್ಷ್ಮಂ ತದ್ವಿಷ್ಣೋ ಪರಮಂ ಪದಂ. ಶ್ರುತಿ ವಾಕ್ಯೋದಿತಂ ಸೂಕ್ಷ್ಮಂ, ವೇದದಲ್ಲಿರುವ ಅತ್ಯಂತ ಸೂಕ್ಷ್ಮವಾದ ತತ್ವ ಅದು. ಅದನ್ನು ಚಿಂತನೆ ಮಾಡಬೇಕು. ಅದನ್ನೇ ಭಗವಾನ್ ಅಂತ ಕರೀತಾರೆ. ಅದನ್ನು ಹೇಳುವಂತಹ ಶಬ್ದ ಭಗವಾನ್ ಅಂತ. ಏವಂ ನಿಗದಿತಾರ್ಥಸ್ಯ ತತ್ತತ್ವಂ ತಸ್ಯ ತತ್ವತಃ ಜ್ಞಾಯತೆ ಏನ ತಜ್ಞಾನಂ ಪರಮನ್ಯತ್ರಯೀಮಯಂ. ಆ ವೇದ ಹೇಳಿದ ಒಂದು ತತ್ವ, ಅದನ್ನು ಭಗವಾನ್ ಅಂತ ಕರೀತಾರೆ. ಭಾಗ್ಯವನ್ನು ಕೊಡುವ ತತ್ವ ಅಂತ ಅರ್ಥ. ಪೂಜಾಯಾಂ ಭಗವತ್ ಶಬ್ದ ಕ್ರಿಯತೆ ಶುಪಚಾರತಃ. ಆದರೂ ನಾವು ಇಲ್ಲಿ ಯಾರು ಅತ್ಯಂತ ಪೂಜ್ಯರೋ ಅವರನ್ನು ಭಗವಾನ್ ಅಂತಲೇ ಕರೀತೇವೆ. ಇಲ್ಲಿಯೂ ಯಾರು ಪೂಜ್ಯರೋ, ಇವಾಗ ತ್ರಿವಿಕ್ರಮ ಪಂಡಿತರನ್ನು
ವೇದಾತ್ಮ ತೀರ್ಥರು ಭಗವಾನ್ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಂದರು, ಅತ್ಯಂತ ಪೂಜ್ಯರು ಅಂತ. ಇನ್ನೊಬ್ರಿಗೆ ಆ ಶಬ್ದ ಹಾಕಲಿಲ್ಲ, ಇಡೀ ಯಾರೂ ಹಾಕಲಿಲ್ಲ. ಶುದ್ಧೇ ಮಹಾವಿಭೂತ್ಯಾಖ್ಯೆ ಪರೇ ಬ್ರಹ್ಮಣಿ ಶಬ್ದತೆ ಮೈತ್ರೇಯ ಭಗವತ್ ಶಬ್ದ ಸರ್ವಕಾರಣ ಕಾರಣೇ. ಭಗವಾನ್ ಅಂದರೆ ಶುದ್ಧ ಅಂತ ಅರ್ಥ, ಎಲ್ಲರಿಗೂ ಕಾರಣ ಅಂತ ಅರ್ಥ. ಸಂಭರ್ತೆ ತಥಾ ಭರ್ತ ಭಕಾರೋರ್ಥದ್ವಯಾನ್ವಿತ. ಇನ್ನೊಮ್ಮೆ ಹೇಳೋಣ, ಭ ಅಂತಂದರೆ ಭರ್ತ, ಹೊತ್ತವ. ನಾವು ಭಗವಾನ್ ಅಂತ ಕರಿಬೇಕಾದ್ರೆ ಯಾರಿಗ್ಯಾರಿಗೋ ಕರೆಯೋದಲ್ಲ. ಭ ಅಂದರೆ ಭರ್ತ, ಹೊತ್ತವ. ವಿಷ್ಣು ಪುರಾಣದ ನಿರ್ವಚನ. ನೇತಾ ಗಮಯಿತ ಸೃಷ್ಟ ಗಕಾರಾರ್ಥಸ್ತಥಾ ಮುನೇ. ಗ ಅಂತಂದರೆ ಗಮಯಿತ, ಬೇರೆ ಬೇರೆ ಸ್ವರೂಪಗಳಿಗೆ ಒಯ್ಯುವವರು. ಮುಂದಿನ ವಾರ ಲೈವ್ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ ತಟ್ಟಿಯವರು. 90% ಇರುತ್ತೆ. ಹಾಂ, ಅಲ್ಲಲ್ಲ, ನೆನಪಾದಾಗ ಹೇಳಬೇಕು. ಆಮೇಲೆ ಅದರಿಂದಾಗಿ ಭ ಗ, ಭ ಅಂತ ಹೇಳಿದ್ರೆ ಹೊತ್ತವ, ಗ ಅಂತ ಹೇಳಿದ್ರೆ ಗಮಯಿತ, ಭ ಗ ಅಂತಾಯ್ತು. ಆಮೇಲೆ ಇನ್ನೂ ಒಂದು ಅರ್ಥ ಇದೆ, ಅದನ್ನು ಹೊಂದಿದವ, ಹೊರುವವ, ಬೇರೆ ಬೇರೆ ಗತಿಗೆ ಒಯ್ಯುವವ, ಭಗವಾನ್. ಇನ್ನು ಐಶ್ವರ್ಯಸ್ಯ ಸಮಗ್ರಸ್ಯ, ಇದು ಪ್ರಸಿದ್ಧವಾದದ್ದು. ಸಮಗ್ರವಾದ ಕಂಟ್ರೋಲ್ ಕೆಪಾಸಿಟಿ, ಕಂಟ್ರೋಲ್ ಮಾಡುವ ಕೆಪಾಸಿಟಿ, ಧರ್ಮ, ಹೊರುವ ಬಗೆ, ಕೀರ್ತಿ, ಸಂಪತ್ತು, ಜ್ಞಾನ, ವೈರಾಗ್ಯ, ಈ 6ಕ್ಕೂ ಸೇರಿ ಭಗ ಅಂತ ಕರೀತಾರೆ. ಇದೆಲ್ಲ ಯಾರಲ್ಲಿ ಇದೆಯೋ ಅವನು ಭಗವಾನ್. ವಸಂತಿ ತತ್ರ ಭೂತಾನಿ ಭೂತಾತ್ಮನ್ಯಖಿಲಾತ್ಮನಿ ಸಚ ಭೂತೇಶ್ವಶೇಷೇಷು ವಕಾರಾರ್ಥಸ್ತತೋ ವ್ಯಯ. ಎಲ್ಲ ಭೂತಗಳು ಇವನಲ್ಲಿ ವಾಸ ಮಾಡುತ್ತವೆ. ಅದರಿಂದಾಗಿ ವ, ಭ ಎಲ್ಲವನ್ನು ಹೊತ್ತವ, ಗ ಗಮನ, ವ ಎಲ್ಲರ ವಾಸಕ್ಕೆ ಅಧಿಷ್ಠಾನ ಅವನು. ಅದರಿಂದಾಗಿ ವ ಅಂತ ಹೇಳ್ತಾರೆ. ಸಚ ಭೂತೇಶ್ವಶೇಷೇಷು ವರ್ತತೆ ವಕಾರಾರ್ಥಸ್ತತೋ ವ್ಯಯ. ಏವಮೇಷ ಮಹಾನ್ ಶಬ್ದೋ ಮೈತ್ರೇಯ ಭಗವಾನಿತಿ. ಇದೆಲ್ಲ ಸೇರಿದ್ರೆ ಭ ಗ ವ ಭಗವಾನ್ ಅಂತಾಗಿದೆ. ಇದು ದೇವರಿಗೇನೆ, ನಾರಾಯಣನಿಗೇನೇ ಇರೋದು. ಪರಮ ಬ್ರಹ್ಮಭೂತಸ್ಯ ವಾಸುದೇವಸ್ಯ ನಾನ್ಯಗಃ. ಇದು ನಾರಾಯಣನಿಗೇನೇ ಸಲ್ಲುವಂಥದ್ದು ಭಗವಾನ್ ಅನ್ನೋದು, ಬೇರೆಯವರಿಗೆ ಅಲ್ಲ. ಓಶೋ ಮೊದಲಾದವರನ್ನ ಭಗವಾನ್ ಅಂತ ಕರಿಬೇಡಿ. ಇಲ್ಲ ಇಲ್ಲ, ದಾಸ್ ಅಲ್ಲ, ಭಗವಾನ್ ಓಶೋ. ಹೌದು, ಅಲ್ಲ, ಯಾವಾಗಲೂ ಒಂದು ಕಡೆ ಹಾಕೊಂಡಿರ್ಬೋದು, ಆಮೇಲೆ ದಾಸತ್ವವನ್ನು ತೆಗೆದು ಹಾಕ್ಬಿಟ್ಟಿರ್ಬೋದು, ಅದು ಆಗಿರ್ಬೋದು. ಹೌದು ಹೌದು ಹೌದು, ಇವನು ಭಗವಾನ್ ಅಂತಾನೆ. ಗೀತೆಗೆ ಒಂದು ಇದು ಟ್ರಾನ್ಸ್ಲೇಷನ್ ಇದೆ, ಬೈ ಅನಿಬೆಸೆಂಟ್ ಅಂಡ್ ಭಗವಾನ್ ದಾಸ್ ಅಂತ. ಭಗವಾನ್ ದಾಸ ಬ್ರಾಕೆಟ್ ಅಲ್ಲಿ ಓಶೋ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅವಾಗ ಅದು ಇನಿಷಿಯಲ್ ಡೇಸ್ ಅಲ್ಲಿ ಮಾಡಿದ್ದಿರ್ಬೋದು. ಅನಿಬೆಸೆಂಟ್ ಜೊತೆಗೆ ಯಾವ ಕಾಲ ಅದು? ಅನಿಬೆಸೆಂಟ್ ಕಾಲ ಯಾವುದು? ಸ್ವಾತಂತ್ರ್ಯ ಪೂರ್ವ ಅಲ್ವಾ ಅವ್ರದೆಲ್ಲ? ಒಟ್ಟಿಗೆ ಮಾಡಿದ್ದಾರೆ. ಅಲ್ಲ, ಅದೇ ಅವನು ಇನಿಷಿಯಲ್ ಡೇಸ್ ಅಲ್ಲಿ ಓಶೋಗೆ ಭಗವಾನ್ ದಾಸ್ ಅಂತ ಇಟ್ಕೊಂಡಿರ್ತಾನೆ, ಇಲ್ವಾ? ಅದೇ ಓ, ಭಗವಾನ್ ದಾಸ್ ವ್ಯಕ್ತಿನೇ ಬೇರೆನಾ? ಸರಿ, ಉತ್ಪತ್ತಿ ಅಂತ ವಿಚಾರ, ಹಾ, ಉತ್ಪತ್ತಿ ಅಂತ ವಿಚಾರ, ಅದು ಕೂಡ ಹೌದು, ಅದು ಬೇರೆ. ಅದು ಅಲ್ಲಲ್ಲ, ಅದು ಬೇರೆಯವರಿಗೆ ಭಗವಾನ್ ಶಬ್ದ ಹೇಗೆ, ಅದು ಬೇರೆ ಗ್ರಂಥಗಳಲ್ಲಿ ಇದೆ. ಶಬ್ದೋ ಎಂ ನೋಪಚಾರೇಣ ತ್ವನ್ಯತ್ರ ಶುಪಚಾರತಃ. ಮುಖ್ಯವಾಗಿ ಇದು ಪರಮ ಮುಖ್ಯ ದೇವರು ಭಗವಾನ್ ಅಂದರೆ. ಬೇರೆಯವರಿಗೆ ಔಪಚಾರಿಕವಾಗಿ ಹೇಳೋದಿದೆ. ಆಮೇಲೆ ನೀವು ಹೇಳಿದ್ದು ಉತ್ಪತ್ತಿಂ ಪ್ರಳಯಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಇನ್ನು ಭಗವಾನ್ ಅನ್ನೋ ಶಬ್ದ ನಂತರದ್ದು ಒಂದು ಬಂತು. ಅದೇನದು? ಜಗತ್ತಿನ ಉತ್ಪತ್ತಿ, ಪ್ರಳಯ, ಜೀವರ ಆಗತಿ, ಜೀವರ ಗತಿ,
ವಿದ್ಯೆ ಮತ್ತು ಅವಿದ್ಯೆ ಇಷ್ಟನ್ನು ತಿಳಿದವರು ಭಗವಾನ್ ಅಂತ. ಇದು ಎಲ್ಲರಿಗೂ ಜ್ಞಾನಿಗಳಾದ ಎಲ್ಲರಿಗೂ ಅನ್ವಯಿಸುತ್ತೆ. ಭಗವಾನ್ ಮಧ್ವ ಭಗವತ್ಪಾದ ಅಂತ ಹೇಳ್ತೇವಲ್ವೇ ನಾವು. ಭಗವಾನ್ ತ್ರಿವಿಕ್ರಮ ಪಂಡಿತ ಮಧ್ವರ ಅನುಗ್ರಹದಿಂದ ಅದನ್ನೆಲ್ಲ ತಿಳಿದವರು. ಹೀಗಾಗಿ ಅವರಿಗೂ ಭಗವಾನ್ ಅಂದರೆ ಪರಮ ಮುಖ್ಯವಾಗಿ ಭಗವಾನ್ ಅಂದರೆ ನಾರಾಯಣನೇ. ಅದಾದ ಮೇಲೆ ಉಳಿದವರಲ್ಲಿ ಅಮುಖ್ಯ ವೃತ್ಯ ಇರುವಂಥದ್ದು. ಎಲ್ಲ ಶಬ್ದಕ್ಕೂ ಹಾಗೆ. ವಿಚೇತತಃ ಇದು ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಚೇತತಃ ಭಗವತ್ ಶಬ್ದವಾಚ್ಯಾನಿ ವಿನಾಹೇಯೇರ್ಗುಣಾದಿಭಿ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಎಲ್ಲವೂ ಭಗವಾನ್ ಅನ್ನುವ ಶಬ್ದದಿಂದ ವಾಚ್ಯ. ಎಲ್ಲ ಭೂತಗಳು ಪರಮಾತ್ಮನಲ್ಲಿ ವಾಸ ಮಾಡುತ್ತವೆ. ಅದರಿಂದಾಗಿ ವಾಸುದೇವ ಅಂತ ಕರೀತಾರೆ. ಸರ್ವಾಣಿ ತತ್ರ ಭೂತಾನಿ ವಸಂತಿ ಪರಮಾತ್ಮನಿ ಭೂತೇಷು ಭೂತೇಷು ಚ ಸಸರ್ವಾತ್ಮ ವಾಸುದೇವಸ್ತತಃ ಸ್ಮೃತಃ. ವಾಸನಾತು ವಾಸು, ಎಲ್ಲರಲ್ಲಿ ವಾಸ ಮಾಡ್ತಾನೆ. ಅದರಿಂದಾಗಿ ದೇವರ ಹೆಸರು ವಾಸು. ಈ ಜಗತ್ತಿನಲ್ಲಿ ಎಲ್ಲರ ಜೊತೆಗೆ ಆಟ ಆಡ್ತಾನೆ. ದಿವು ಕ್ರೀಡಾಯಾಮ್, ಜಗದೊಡನೆ ಆಡುವವ ದೇವ. ವಾಸು ದೇವ, ವಾಸುದೇವ. ಆಮೇಲೆ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ, ವಾಸು ಅಂತ, ಹುಡುಗಿಯರಿಗೆ ಹೇಳುವಂಥದ್ದು. ವಾಸು ಅಂತಂದ್ರೆ ಹುಡುಗಿ ಸಂಬೋಧನೆ ಮಾಡಿದ್ರೆ ವಾಸು ಆಗಮ್ಯತಾಂ ಅಂತ. ಸರ್ವಾಣಿ ತತ್ರ ಭೂತಾನ್ ಖಾಂಡಿಕ್ಯ ಜನಕಾಯಾ ಪೃಷ್ಠಕ್ಕೆ ಚಿಧ್ವಜಪುರ ನಾಮವ್ಯಾಖ್ಯಾಂ ಅನಂತಸ್ಯ ವಾಸುದೇವಸ್ಯ ತತ್ವತಃ. ಇದು ಹೇಳಿದ್ಯಾರು ಅಂದರೆ ಖಾಂಡಿಕ್ಯ ಮತ್ತು ಕೇಶಿಧ್ವಜ ಅಂತ ಇಬ್ಬರ ನಡುವೆ ನಡೆದ ಸಂವಾದ. ಕೇಶಿಧ್ವಜ ಜನಕರಾಜ, ಖಾಂಡಿಕ್ಯ ಒಬ್ಬ ಕರ್ಮಠ. ಆ ಕರ್ಮಠನಾದವನು ಕೇಶಿಧ್ವಜನಿಂದ ಪಡೆದ ಅದು ಅಲ್ಲಿ ಈ ನಿರ್ವಚನ ಬಂದಿದೆ ಅಂತ. ಮುಂದಿನ ಅಧ್ಯಾಯದಲ್ಲಿ ಆ ಕಥೆ ಬರುತ್ತೆ. ಬಹಳ ವಿಚಿತ್ರವಾದ ಕಥೆ ಅದು, ಬಹಳ ವಿಚಿತ್ರವಾದ ಕಥೆ. ಅವನು ಹೇಳಿದ ಅಂತ ಮುಂದೆ ಅದನ್ನು ವಾಸುದೇವ ಅನ್ನುವ ನಿರ್ವಚನವನ್ನು ಈ ಉಳಿದ ಅಧ್ಯಾಯದಿಂದ ಹೇಳ್ತಾರೆ, ಅಧ್ಯಾಯದ ಉಳಿದ ಭಾಗದಿಂದ ಹೇಳ್ತಾರೆ. ಭೂತೇಷು ವಸತೆ ಸ್ವಂತರ್ ವಸಂತ್ಯತ್ರ ಚ ತಾನಿ ಯತ್ ಧಾತಾ ವಿಧಾತಾ ಜಗತಾಂ ವಾಸುದೇವಸ್ತತ ಪ್ರಭು. ಎಲ್ಲ ಭೂತಗಳಲ್ಲಿ ವಾಸ ಮಾಡ್ತಾನೆ. ಅಂತರ್ವಸತೀತಿ ವಾಸು, ಜಗತ್ತನ್ನು ಹೊರತಾನೆ. ಅದರಿಂದಾಗಿ ದೇವ, ಅದರಿಂದಾಗಿ ವಾಸುದೇವ ಅಂತ. ಸಸರ್ವಭೂತ ಪ್ರಕೃತಿಂ ವಿಕಾರಾನ್ ಗುಣಾದಿದೋಷಾಂಶ್ಚ ಮುನೇ ವ್ಯತೀತಃ ಅತೀತ ಸರ್ವಾವರಣೋಖಿಲಾತ್ಮ ತೇನಾಸ್ತೃತಂ ಯದ್ಭುವನಾಂತರಾಳೇ. ಎಲ್ಲ ಭೂತಗಳನ್ನು, ಅವುಗಳ ವಿಕಾರಗಳನ್ನು, ಅವುಗಳ ಗುಣಗಳನ್ನು, ದೋಷಗಳನ್ನು ನೋಡ್ತಾ ತನ್ನನ್ನು ಮುಚ್ಚಿಕೊಂಡಿರ್ತಾನೆ. ದೇವರು ನಮ್ಮನ್ನು ನೋಡ್ತಾನೇ ಇರ್ತಾನೆ, ನೋಡ್ತಾನೆ ಅಂತ ಮುಚ್ಚಿಕೊಂಡಿರ್ತಾನೆ. ಅತೀತ ಸರ್ವಾವರಣ, ಆವರಣ ಎಲ್ಲವನ್ನು ದಾಟಿದ್ದಾನೆ. ಅವನಿಗೆ ಆವರಣವೇ ಇಲ್ಲ, ಆವರಣವೇ ಇಲ್ಲ. ಆದರೆ ಅವನು ತನ್ನನ್ನು ಮುಚ್ಚಿಕೊಂಡಿರ್ತಾನೆ. ವಾಸಯತಿ ಆಚ್ಛಾದಯತಿ ಇತಿ ವಾಸುಹು ಅಂತ. ಸಮಸ್ತ ಕಲ್ಯಾಣ ಗುಣಾತ್ಮಕೋಸವು ಸ್ವಶಕ್ತಿಲೇಶಾವೃತ ಭೂತವರ್ಗ ಇಚ್ಛಾಗೃಹೀತಾಭಿ ಮತೋರುದೇಹ ಸಂಸಾಧಿತಾ ಚೇತ ಜಗದ್ಧಿತೋಯ. ಆದರೆ ಇಚ್ಛೆ ಮೊದಲಾದವುಗಳಿಂದ ಹೊಳೆಯುತ್ತಾನೆ ದೇವನ. ಅದರಿಂದಾಗಿ ದೇವ ವಾಸುದೇವ ಅಂತ. ತೇಜೋ ಬಲೈಶ್ವರ್ಯ ಮಹಾವಬೋಧ ಸುವೀರ್ಯ ಶಕ್ತ್ಯಾದಿ ಗುಣೈಕರಾತಿ ಪರತ್ಪರಾಣಾಂ ಸಕಲಾನಯತ್ರ ಕ್ಲೇಶಾದಯಸ್ಸಂತಿ ಪರಾವರೇಚೇ. ತೇಜಸ್ಸು, ಬಲ, ಪ್ರಜ್ಞೆ ಮೊದಲಾದವುಗಳಿಂದ ಎಲ್ಲರನ್ನ ಪಾಲನೆ ಮಾಡುವವ, ಎಲ್ಲರಿಗೆ ಹೊಳೆಯಿಸುವವ. ಆದ್ದರಿಂದಾಗಿ ಅವನು ದೇವ. ಹೀಗೆ ಸಮಸ್ತ ಶಕ್ತಿಯಾದ ಪರಮಾತ್ಮನನ್ನು ವಾಸುದೇವ ಅಂತ ಕರೀತಾರೆ. ಇಂತಹ ದೇವರು ಸ ಈಶ್ವರೋ ವ್ಯಷ್ಟಿ ಸಮಷ್ಟಿ ರೂಪೋ ವ್ಯಕ್ತಸ್ವರೂಪ ಅಪ್ರಕಟಸ್ವರೂಪ ಸರ್ವೇಶ್ವರ ಸರ್ವದೃಕ್ ಸರ್ವವಿಚ್ಚ ಸಮಸ್ತ ಶಕ್ತಿ
ಪರಮೇಶ್ವರಾಕ್ಷ, ಅವನು ಈಶ್ವರ, ಇಡೀ ಬಿಡಿಗಳಿಗೆ ಒಡೆಯ. ಇಡಿಯಾದ ಜಗತ್ತಿಗೆ ಅಥವಾ ಇಡಿಯಾದ ರಾಜ್ಯಕ್ಕೆ ಒಡೆಯರಾದವರು ತಮಗೆ ಅಶಕ್ತಿ ಅಂತ ಹೇಳಿ ಬಿಡಿ ಬಿಡಿಯಾದ ಪಾಲಕರನ್ನು ನೇಮಿಸಿಕೊಂಡಿರ್ತಾರೆ. ರಾಜ ಅವನೇ, ಎಲ್ಲ ಕೆಲಸ ಅವನೇ ಮಾಡಲಿಕ್ಕಾಗಲ್ಲ, ಅದರಿಂದಾಗಿ ಅವನ ಪ್ರತಿನಿಧಿಗಳು ಅಂತ ಹೇಳಿ ನೇಮಿಸ್ಕೊಂಡಿರ್ತಾರೆ. ಅವರು ಬಿಡಿ ಬಿಡಿ. ಒಬ್ಬ ಇಡೀ ದೇವರು ಇಡೀ ಅನ್ನೋದರ ಒಡೆಯನೂ ಹೌದು, ಬಿಡಿ ಬಿಡಿಗಳ ಒಡೆಯನೂ ಹೌದು. ಅದರಿಂದಾಗಿ ಇಡಿ ಬಿಡಿಗಳ ಒಡೆಯ, ವ್ಯಷ್ಟಿ ಸಮಷ್ಟಿ ರೂಪ, ಇಡಿ ಬಿಡಿ ರೂಪವನ್ನು ಹೊತ್ತವ. ವ್ಯಕ್ತಸ್ವರೂಪ ಅಪ್ರಕಟ ಸ್ವರೂಪ. ವ್ಯಕ್ತಸ್ವರೂಪ, ಅವನು ವೇದಗಳ ಮೂಲಕ ತೋರಿದ್ದಾನೆ, ಆದರೆ ನೀವು ಸಿದ್ಧರಾಗುವ ತನಕ ತನ್ನನ್ನು ತೋರಿಕೊಳ್ಳಲಾರ. ಅಪ್ರಕಟ ಸ್ವರೂಪ. ಸರ್ವೇಶ್ವರ, ಎಲ್ಲದರ ಒಡೆಯ, ಸರ್ವದೃಕ್, ಎಲ್ಲದರ ಸ್ವಾಮಿ, ಎಲ್ಲವನ್ನು ನೋಡುವವ, ಎಲ್ಲವನ್ನು ಬಲ್ಲವ, ಸಮಸ್ತ ಶಕ್ತಿ ಪರಮೇಶ್ವರ ಅಂತ ಕರೀತಾರೆ. ಸಂಜ್ಞಾಯತೆ ಏನ ತದಸ್ತದೋಚಂ ಶುದ್ಧಂ ಪರಂ ನಿರ್ಮಲಮೇಕರೂಪಂ ಸಂದೃಶ್ಯತೆ ವಾಪ್ಯವಗಮ್ಯತೆ ವಾ ತಜ್ಞಾನಮಜ್ಞಾನ ತಮೋನ್ಯದುಕ್ತಂ. ಈ ತರಹದ ದೋಷವಿರದ, ಶುದ್ಧವಾದ, ಕರ್ಮಲೇಪವಿರದ ದೇವರನ್ನು ಯಾವುದರಿಂದ ಕಾಣುತ್ತೇವೋ ಅದು ಜ್ಞಾನ, ಯಾವುದರಿಂದ ಕಾಣೋದಿಲ್ವೋ ಅದೆಲ್ಲ ಅಜ್ಞಾನ ಅನ್ನುವಲ್ಲಿಗೆ ಷಷ್ಠೇ ಅಂಶೇ ಪಂಚಮೋಧ್ಯಾಯ. ಹೀಗೆ 6ನೆಯ ಅಂಶದಲ್ಲಿ 5ನೆಯ ಅಧ್ಯಾಯ ಮುಗಿದಿದೆ. ಇನ್ನು ಇವತ್ತು ವಿಷ್ಣು ತತ್ವ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ, ಯಾಕೆಂದರೆ ಅದರ ಸಮಯವನ್ನು ನಾವು ಇಲ್ಲಿಯೇ ತಗೊಂಡಿದ್ದೇವೆ. ಇನ್ನು ಮುಂದಿನ ಶನಿವಾರ, ತಪ್ಪಿದರೆ ಅದು ಶನಿವಾರ ಬೆಳಗ್ಗೆಯೋ ಸಂಜೆಯೋ ಏನಾಗತ್ತೆ ನೋಡಬೇಕು. ಅಲ್ಲಿ ವಿಷ್ಣು ಪುರಾಣದ ಒಂದು ಸಮರ್ಪಣೆ ಎಲ್ಲಿ ಇದರಲ್ಲಿ ಘಟಿಕಾಚಲದಲ್ಲಿ, ಆವಾಗ ಸಾಧ್ಯವಾದಷ್ಟು ನಾವು ಲೈವ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಲ್ಲಿ ನೆಟ್ವರ್ಕ್ ಇಲ್ಲದೆ ಹೋದ್ರೆ ಎಂತ ಮಾಡೋದು, ನಮ್ಗೆ ಗೊತ್ತಿಲ್ಲ. ಪ್ರಾಯ ಇದೆ, ಇಲ್ಲ ಇದೆ ಇದ್ದೇ ಇರುತ್ತೆ, ಯಾಕೆಂದರೆ ಫೋನೆಲ್ಲ ಮಾಡ್ತಿದ್ದಾರಲ್ಲ, ಅದರಿಂದಾಗಿ ಇರುತ್ತೆ. ಪ್ರಯತ್ನ ಪಡ್ತೇವೆ, ಆದರೆ ಆಗುತ್ತೆ. ಇದು ಅಲ್ಲಿಗೆ ಅಂತ ಮುಗಿಯುತ್ತೆ. ಕೃಷ್ಣಾರ್ಪಣಮಸ್ತು. ನೆಟ್ವರ್ಕ್ ಇದೆ, ಮಂಜುನಾಥನ ಅಭಯ. ನೀವು ಕ್ರೀಡಾ ವಿಶೇಷ ವ್ಯವಹಾರ ಮೋದವನ್ನು ಕಾಂತಿ ಮತ್ತೆ